जन्माद्यस्य यतोऽन्वयादितरतश्चार्थेष्वविघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विधिभयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यर्थेहारीति विश्रवो ब्रह्म अस्य श्रीब्रह्मरुद्रप्रभृतिस्वरनरद्वीष शत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् एको अदायतीಗ अंडं प्रविष्टो यो विष्णुः सोण्डं भित्त्वा प्रकाशितः सोको असृजत्ततो नारः नरो अनाशात् परो यतः इति नारायणाध्यात्मे ಅಲ್ಲಿ ಅಂಡಂ ಪ್ರವಿಷ್ಟೋ ಯೋ ವಿಷ್ಣು ಯೋ ಅಂಡಂ ಭಿತ್ವಾ ಪ್ರಕಾಶಿತಃ ಅಂಡವನ್ನು ಪ್ರವೇಶ ಮಾಡಿದ ಭೇದನ ಮಾಡಿ ಮತ್ತು ಹೊರಗೂ ಬಂದ ಸೋ ಅಪೋ ಅಸೃಜತ್ ಅನಂತರ ನೀರನ್ನು ಸೃಷ್ಟಿ ಮಾಡಿದ ನೀರಿಗೆ ನಾರ ಅಂತ ಹೆಸರು ನರೋ ಅನಾಶಾತ್ ಪರೋ ಯತಃ ಇತಿ ಅನಾಶಾತ್ ಯಾತಕ್ಕೆ ನರ ಅಂದರೆ ಏನು ಅನಾಶಾತ್ ಪರಃ ನರೀಯತೆ ಇತಿ ನರಃ ಎಂದು ನಾಶವಿಲ್ಲದವನಾದ್ದರಿಂದ ಜನ್ಹುರ್ನಾರಾಯಣೋ ನರಃ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ನರ ಅಂತ ಬಂದಿದೆ ಜೀವ ನರ ಇತ್ಯಾದಿ ಪದಗಳು ಬಂದಿದೆ ಏಕೋ ನಾನಾತ್ವಮನ್ವಿಚ್ಛನ್ ಯೋಗ ತಲ್ಪಾತ್ ಸಮುತ್ಥಿತಃ ವೀರ್ಯಂ ಹಿರಣ್ಮಯಂ ದೇವೋ ಮಾಯಯಾ ವ್ಯಸೃಜತ್ರಿಧಾ ಏಕಃ ಏಕೋನೈಕಃ ವಿಷ್ಣು ಸ್ವತಂತ್ರ ವಿಷ್ಣು ನಾನಾತ್ವಮಿಚ್ಛನ್ ಅನೇಕ ರೂಪಗಳನ್ನು ಸ್ವೀಕಾರ ಮಾಡಲಿಕ್ಕೆ ಇಚ್ಛಿತವನಾಗಿ ಯೋಗತಲ್ಪಾತ್ ಸಮುತ್ಥಿತ ಪಳೆಯ ಕಾಲದ ನಿದ್ರೆಯನ್ನು ಏನಂತ ಕರೀತಾರೆ ಯೋಗತಲ್ಪ ಅಂತ ಕರೀತಾರೆ ಈಗ ಯೋಗ ನಿದ್ರೆ ಚಾತುರ್ಮಾಸ್ಯದಲ್ಲಿ ಯೋಗತಲ್ಪಾತ್ ಸಮುತ್ಥಿತ ಯೋಗತಲ್ಪದಿಂದ ಎಲ್ಲಿದೆ ಯೋಗ ತಲ್ಪ ಅಂದರೆ ಹಾಸಿ ದೇವ್ರ ಮಲಗಿರ್ತಾನೆ ಪಳೆಯ ಕಾಲದಲ್ಲಿ ಹೇಗಿರ್ತಾನೆ ಮಲಗಿರ್ತಾನೆ ಆ ಮನೆಗೆ ಯೋಗ ತಲ್ಪ ಅಷ್ಟೇ ಹೊರತು ಏನಲ್ಲ ಅದು ಈ ನಿದ್ರೆ ಅಲ್ಲ ಈ ಹಾಸಿಗೆನೂ ಅಲ್ಲ ವೀರ್ಯಂ ಹಿರಣ್ಮಯಂ ದೇವೋ ಸಾಮಾನ್ಯ ಹಾಸಿಗೆ ಹಿಡಿದಿದ್ದಾರೆ ಅಂತ ಹೇಳ್ತಾರೆ ಹಾಸಿಗೆ ಹಿಡಿದಿದ್ದಾರೆ ಹಾಸಿಗೆ ಹಿಡಿದು ಏನು ಅರ್ಥ ಅದಕ್ಕೆ ಗಡ್ಡಿಡೋದಂತ ಈ ದೇವರಿಗೆ ಆಗಲ್ಲ ಯೋಗ ತಲ್ಪ ಅಷ್ಟೇ ಇದ್ದಾನೆ ಹಾಗೆ ಮಾಡಿದ್ದಾನೆ ಯಾಕೆ ಬೇರೆ ಯಾವ ಸೃಷ್ಟಿ ಇತ್ಯಾದಿ ಯಾವುದೂ ಇಲ್ಲ ಅದರಿಂದಾಗಿಯೇ ಆ ರೂಪಕ್ಕೆ ಶೂನ್ಯ ಅಂತ ಹೆಸರು ಇವರು ಶೂನ್ಯ ಅಂತ ಹೆಸರು ಅಪಾರ್ಥ ಮಾಡಿಕೊಂಡು ಎಲ್ಲ ವೈದಿಕ ಪದನೇ ಉಪಯೋಗಿಸಿದ್ರು ಅಪಾರ್ಥ ಮಾಡಿ ಉಪಯೋಗಿಸ್ಕೊಂಡ್ಬಿಟ್ರೆ ಶೂನ್ಯ ಅಂತ ಹೇಳಿದರೆ ಬಾಹ್ಯ ಕಾರ್ಯಗಳನ್ನು ಯಾವುದು ಇಲ್ಲದೆ ಇರತಕ್ಕಂಥ ಕಾಲ ಅಂತ ಅಷ್ಟೇ ಅರ್ಥ ಹೊರತು ಒಟ್ಟು ಶೂನ್ಯ ಅಂತ ಅರ್ಥ ಅಲ್ಲ ಅದಕ್ಕೆ ಏಕೋ ನಾನಾತ್ಮನ್ವಿಚ್ಛನ್ ಯೋಗತಲ್ಪಾತ್ ಸಮುತ್ಥಿತಃ ವೀರ್ಯಂ ಹಿರಣ್ಮಯಂ ದೇವೋ ಮಾಯೆಯ ವ್ಯಸೃಜತ್ ಮಾಯೆಯ ಅಂದರೆ ಸ್ವೇಚ್ಛೆಯ ಆತ್ಮೇಚ್ಛೆಯ ತತ್ತನ್ನಿಯಾಮಕತ್ವೇನ ಬಹುತ್ವಂ ಪ್ರಾಪ್ತುಮೀಶ್ವರಃ ಅಂಡಂ ಸ್ವವೀರ್ಯಂ ತತ್ಸನ್ ಕಾಮಾದಂತಸ್ತ್ರಿಧಾಸ್ವ್ಯಧಾತಿಥಿ ಯಾಕೆ ಬಹುರೂಪ ಯಾಕೆ ತಗೋಬೇಕಾಗಿತ್ತು ಅಂತ ಪ್ರಶ್ನೆ ಈಗ ಇಷ್ಟು ದಿವಸ ಬಹುರೂಪದ ಅಗತ್ಯ ಯಾತಕ್ಕಿಲ್ಲ ಅಂದರೆ ಎಲ್ಲ ಹೊರಗಿಲ್ಲೇ ಇಲ್ಲ ಯಾರು ಕೂಡ ಎಲ್ಲ ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು ಅದನ್ನೆಲ್ಲ ಒಂದೊಂದು ರೂಪ ಇಡ್ತಾ ಹೋಗ್ಬೇಕು ಅದಕ್ಕೋಸ್ಕರ ರೂಪ ಹಿಡಿದವರು ಮಾಡ್ತಾನೆ ಅದೆಲ್ಲ ವಿಚಾರ ಬೇರೆ ಹೇಗೆ ಬೇಕಾದ್ರೂ ಮಾಡ್ತಾನೆ ಒಂದೊಂದು ರೂಪ ಇಡಬೇಕು ಅಂತ ಪರಮಾತ್ಮ ಏನು ಮಾಡದ ಎಷ್ಟು ಜನ ಅಷ್ಟು ರೂಪನೂ ತಗೊಳ್ತಾರೆ ಅಂತ ಅರ್ಥ ಅನಂತ ರೂಪಗಳನ್ನು ಸ್ವೀಕಾರ ಮಾಡ್ತಾನೆ ಅಕ್ರಮ ಎಲ್ಲ ಹೇಳಿದ್ದಾರೆ ವಾಸುದೇವದಿಂದ ಶುರುವಾಯಿತು ಅಷ್ಟು ಅನೇಕ ರೂಪಗಳನ್ನು ಪಂಚಾತ್ಮಕಸ್ಸ ಭಗವಾನ್ ದ್ವಿಷಣಾತ್ಮಕೋಭೂತ್ ಪಂಚದ್ವಯಿ ಶತಸಹಸ್ರ ಪರೋ ಅಮಿತಶ್ಚ ಏಕಸ್ಸಮೋಪಿ ಅಖಿಲದೋಷ ಸಮುಜ್ಜಿತೋಪಿ ಸರ್ವತ್ರ ಪೂರ್ಣ ಗುಣಕೋಪಿ ಬಹೂಪಮೋಭೂತ್ ಅಂತ ಹೇಳಿದ್ದಾರೆ ತತ್ತನ್ನಿಯಾಮಕತ್ವೇನ ಬಹುತ್ವಂ ಪ್ರಾಪ್ತುಮೀಶ್ವರಃ ಅಂಡಂ ಸ್ವವೀರ್ಯಂ ತಸ್ತಸ್ಸನ್ ಕಾಮಾದಂತಸ್ತ್ರಿಧಾ ವ್ಯಧಾತ್ ಕಾಮ ತಂದು ಸ್ವೇಚ್ಛೆಯಿಂದ ಅಂತ ಅರ್ಥ ಕಾಮ ಈ ಕಾಮನೆ ಅಂತ ಅರ್ಥ ಅಲ್ಲ ಇಚ್ಛಾ ಕಾಮ ತ್ರಿಧಾ ವ್ಯಧಾತ್ ಯಾವ ರೂಪ ಅಂತ ಹೇಳ್ತಾರೆ ಅಂತಸ್ಥಿತ ಹರೇಹೇ ಕಾಮಾತ್ ಅಂಡೇ ಬ್ರಹ್ಮತನೋರ್ಜನಿ ತತ್ರ ದೇವಾಶ್ಚ ಸಂಜಾತಾಃ ಪುನಸ್ತತ್ವಾತ್ಮಕಃ ಪ್ರಭೋಃ ಇತಿ ಚ
ಅಂತಃಪ್ರವಿಷ್ಟತ ಅಂತಃಸ್ಥಿತ ಹರೇಹೇ ಕಾಮಾತ್, ಒಳಗಿದ್ದಂಥ ಪರಮಾತ್ಮನ ಇಚ್ಛೆಯಿಂದ ಆ ಬ್ರಹ್ಮ ಅಂಡೇ ಬ್ರಹ್ಮತನೋಹೋ ಜನಿಹಿ, ತಸ್ಮಾತ್ ಕಾಮಾತ್ ಅಂಡೇ ಬ್ರಹ್ಮತನೋಹೋ ಬ್ರಹ್ಮತನೋ ಅಂದ್ರೇನು, ಬ್ರಹ್ಮದೇವರ ಅವತಾರವನ್ನು ಮಾಡಿದರು. ಮತ್ತು ಇನ್ನೊಂದು ಹುಟ್ಟಿದವರು ತತ್ರ ದೇವಾಶ್ಚ ಸಂಜಾತಾ, ದೇವತೆಗಳೆಲ್ಲ ಹುಟ್ಟಿದ್ರು. ಪುನಃ ಪುನಃ ಸೃಷ್ಟಿ ಇದು. ಪುನಃ ತತ್ವಾತ್ಮಕ ಪ್ರಭು, ಆಮೇಲೆ ತತ್ವಾಭಿಮಾನಿ ದೇವತೆಗಳು ಮತ್ತೆ ಹುಟ್ಟಿದರು. ಈ ಅವರು ಹುಟ್ಟೋದು ಬೇರೆ, ತತ್ವಗಳ ನಿಯಮನ ಬೇರೆ, ತತ್ವಾಭಿಮಾನಿ ದೇವತೆಗಳ ಅಪಾಯಿಂಟ್ ಆಗೋದು ಬೇರೆ. ಆ ರೀತಿಯಲ್ಲಿ ಮತ್ತೊಂದು ಹುಟ್ಟಾಯ್ತು ಅವರಿಗೆ. ಮೂರನೇ ಅಧ್ಯಾಯ ತಾತ್ಪರ್ಯ ಓದಿಬಿಟ್ರೆ ಮೊದಲಿಗೆ ಬರೋದೆಲ್ಲ ಅದೇ ರೀತಿಯೇ. ಪುನಶ್ಚ ಮಾಯಾ ತ್ರಿವಿಧಾ ಭವ ಶುರು ಮಾಡ್ತಾ ಅದೆಲ್ಲ ಸಂಗ್ರಹವನ್ನು ಇಲ್ಲಿ ವಿಸ್ತಾರವಾಗಿ ಹೇಳ್ತಾ. ಹಾಂ, ಹೌದು ಹೌದು ಹೌದು. ಆಮೇಲೆ ಕಶ್ಯಪ ಹುಟ್ಟು ಅದು ಬೇರೆ, ಮತ್ತೆ ಕಶ್ಯಪರಿಂದ ಹುಟ್ಟೋದು. ಇದು ಮೊದಲನೇ ಹಂತದಲ್ಲೇ ಇಷ್ಟು ರೀತಿ ಹುಟ್ಟಿದ್ದು. ಉತ್ಸಿಸೃಕ್ಷೋ, ಇಲ್ಲಿ ಸಾಮಾನ್ಯ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಹುಟ್ಟೋದು ಉಪನಯನಾದ ಇನ್ನೊಂದು ಹುಟ್ಟು ಅಂತ ಕರೀತಾರಲ್ಲ ಹಾಗೆ. ಉಪನಯ ದ್ವಿಜ ಅಂತ ಕರೆಸೋ ಹಾಗೆ ಇವರೆಲ್ಲ ತ್ರಿಜರಾದರು ಅಷ್ಟೇ. ದ್ವಿಜರು ಬದಲು 3 ಸತಿ ಹುಟ್ಟಿದವರಾದರು. ಇಲ್ಲಿ ಹುಟ್ಟೋದು ಒಂದು ತೆಗಿ ಹುಟ್ಟೆ ಬೇರೆ, ಆ ಹುಟ್ಟೆ ಬೇರೆ. ಉಪನಯನ ಸಂಸ್ಕಾರದ ಹುಟ್ಟು ಬೇರೆ, ತಾಯಿಗಳ ಹುಟ್ಟು ಬರೋ ಕ್ರಮ ಬೇರೆ. ಆದರೂ ಹುಟ್ಟೆ ಆರ್ತಲ್ಲಿ ಹೇಳ್ತಾರೆ ಹೊರತು ಅದಕ್ಕೆ ಇನ್ನೊಂದು ತನು ಅಂತ ಕರೆದ್ರಲ್ಲಿ. ಉತ್ಸಿಸೃಕ್ಷೋರ್ಧಾತು ಧಾತು ಬಲಂ ನಿರಭಿದ್ಯತ ವೈಗುಣಂ ತತಃ ಪಾಯುಸ್ತತೋ ಮಿತ್ರಃ ಉತ್ಸರ್ಗಃ ಉಭಯಾಶ್ರಯ. ಆಮೇಲೆ ಉತ್ಸಿಸೃಕ್ಷೋ, ಇನ್ನೂ ಸೃಷ್ಟಿ ಮುಂದುವರ್ಷ ಕೊಟ್ಟ ಪರಮಾತ್ಮ ಏನು ಮಾಡ್ತಾನೆ, ಈ ಉಳಿದ ಇಂದ್ರಿಯಗಳನ್ನೆಲ್ಲ ಗುದ ಪಾಯು ಮೊದಲಾದ ಇಂದ್ರಿಯಗಳೆಲ್ಲ ಕೂಡ ಬರಲಿಕ್ಕೆ ಶುರುವಾಗ್ತಾ ಇದೆ. ಮಲಾಧಿಕಂ ಕದಾಚಿತ್ತು ಬ್ರಹ್ಮಾಲೋಕಾಭಿಪತ್ತಯೇ ಆತ್ಮನೋ ನಿರ್ಮಮೇ ಕಾಮಾತ್ ಸರ್ವೇಷಾ ಭವತ್ತತಃ ವಸಿತ್ವಾತ್ ತಸ್ಯ ದಿವ್ಯತ್ವಾತ್ ಇಚ್ಛೆಯ ಭವತಿ ಪ್ರಭೋ ಇತಿ ಚ. ಇಲ್ಲೊಂದು ವಿಶೇಷ ಅಂಶ. ದೇವರಿಗೆ ಮಲ ಹೊರಗಾಕ್ಲಿಕ್ಕೋಸ್ಕರವಾಗಿ ಏನು ಮಾಡಿದರಾಗ ಅವರು ಗುದ ಇತ್ಯಾದಿ ಸೃಷ್ಟಿ ಮಾಡಿದರು ಅಂತೇಳಿ. ಬ್ರಹ್ಮದೇವರಿಗೆ ಮಲ ಇರುತ್ತೆ ಅಂದರೆ ಬ್ರಹ್ಮದೇವರಿಗೆ ಮಲ ಇಲ್ಲ, ಗೊತ್ತಾಯ್ತಾ. ಮತ್ತು ಇದ್ರ ಮಾಡಿದ ಉದಾಹರಣೆಗೆ ಒಂದು ಮಾಡೆಲ್ ಮಾಡ್ತಾರೆ ಇದರಲ್ಲೆಲ್ಲ ಫೌಂಡ್ರಿಯಲ್ಲಿ. ಆ ಫೌಂಡ್ರಿಯಲ್ಲಿ ಯಾವ ದೋಷಗಳು ಇಲ್ಲ, ಅದು ಟೈಪ್ ಅದಷ್ಟೇ. ಉಳಿದೆಲ್ಲ ಸಾವಿರಾರದಿಂದ ಮಾಡೋಕ್ಕೆ ಬರುತ್ತಾರೆ. ಸೊ ಬ್ರಹ್ಮದೇವರು ಏನು ಮಾಡ್ತಾರೆ, ಎಲ್ಲ ಮುಂದೆ ಮಾಡೆಲ್ ಆಗಬೇಕದು, ಅದಕ್ಕೋಸ್ಕರ ಮಾಡಿದರೆ ಹೊರತು ಅವರಲ್ಲಿ ಮಲ ಇಲ್ಲ ಹೇಳ್ತಾರೆ. ಮಲಾಧಿಕಂ ಕದಾಚಿತ್ತು ಬ್ರಹ್ಮ ಲೋಕಾಭಿಪತ್ತಯೇ, ಲೋಕದ ದೃಷ್ಟಿಯಿಂದ ಸೃಷ್ಟಿ ಮಾಡ್ತಾರೆ ಹೊರತು ಅವರಲ್ಲಿ ನಿಜವಾದ ಮಲ ಇಲ್ಲ. ಮಲ ಅಂದರೆ ದೋಷ ಅಂತ ಒಂದು ಅರ್ಥ. ಮಲಮೂತ್ರದ ಮಲನೂ ಹೌದು, ಅವರ ದೇಹದಲ್ಲಿ ಮಲ ಇಲ್ಲ, ಮಲ ಇದ್ದಾಗ ತೋರಿಸ್ತಾರೆ. ಆತ್ಮನೋ ನಿರ್ಮಮೇ ಕಾಮಾತ್ ಸರ್ವೇಷಾ ಭವತ್ತತಃ. ಮನೆಗೆ ಹೇಗೆ ಔಟ್ಲೆಟ್ ಆಗೋ ಹಾಗೆ, ಹಿತ್ತಲ ಬಾಗಿಲು ಅಂತ ಹೇಗೆ ಕರಿತೇವೋ, ಈ ಗುದ ಇತ್ಯಾದಿ ಹಾಗೆ ಬಲ ವಿಸರ್ಜನೆಗೋಸ್ಕರ ಬೇಕು. ಇದು ಎಂಟ್ರಿಗೋಸ್ಕರ ಇದು ಸೊ ಆ ಒಂದು ಮಾಡೆಲ್ ಮನೆ ಕೊಡ್ತಾರೆ, ಅದರಲ್ಲಿ ಮಲ ಇರುತ್ತಾ? ಮಲ ಇರೋದಿಲ್ಲ. ಆ ರೀತಿ ಮಾಡಿದಾಗ ಮುಂದೆ ಸೃಷ್ಟಿಯಾಗಲೇ ಮಾಡೆಲ್ ಆಯ್ತು. ಇದರಿಂದ ಯಾತಕ್ಕೆ ಮತ್ತೆ ಮತ್ತೆ ಹೇಳ್ತಾರೆ ಅಂದರೆ, ಬ್ರಹ್ಮದೇವರ ದೇಹ ಏನದು ಶುದ್ಧ ಸತ್ವಾತ್ಮಕವಾದ ದೇಹ. ಶುದ್ಧ ಸತ್ವ ಇದ್ದಾಗ ಏನಿಲ್ಲ, ದೋಷ ಇಲ್ಲವೇ ಇಲ್ಲ. ಆದರೆ ಮಾಡೆಲ್ ಆಗಬೇಕಾದ್ರೆ ಬೇಕಲ್ಲ, ಅಥವಾ ತೋರಿಸಿದ್ರೆ ಹೊರತು ವಸ್ತುತ ಅವರಲ್ಲಿಲ್ಲ. ಇದೆಲ್ಲ ಅವ್ರ ಜೀವೋತ್ತಮತ್ವಕ್ಕೆ ಸಮರ್ಥನೆ. ಯಾವೊಂದು ನ್ಯೂನತೆ ಬಂದರೂ ಕೂಡ ತಕ್ಷಣ ಏನಾಗ್ತಿತ್ತು ಅವರಿಗೆ, ಜೀವೋತ್ತಮತ್ವ ಪದವಿ ಹೋಗ್ಬಿಡೋದು. ಆ ಹೆಸರು ಬರಬೇಕಾದ್ರೆ ಉತ್ತಮತ್ವ ಡಿಸ್ಟಿಂಕ್ಟಾಗಿ ತೋರಿಸ್ಬೇಕಲ್ಲ. ಆತ್ಮನೋ ನಿರ್ಮಮೇ ಕಾಮಾತ್ ಸರ್ವೇಷಾ ಭವತ್ತತಃ ವಸಿತ್ವಾತ್ ತಸ್ಯ ದಿವ್ಯತ್ವಾದ್ ಇಚ್ಛೆಯ ಭವತಿ ಪ್ರಭೋ ಇತಿ ಚ. ಏತದ್ಭಗವತೋ ರೂಪಂ ಸ್ಥೂಲಂತೆ ವ್ಯಾಹೃತಂ ಮಯಾ ಮಹದಾದಿಭಿಃ ಆವರಣೈಃ ಅಷ್ಟಭಿಃ ಬಹಿರಾವೃತಂ. ಏತದ್ಭಗವತೋ ರೂಪಂ ಸ್ಥೂಲಂತೆ ವ್ಯಾಹೃತಂ ಮಯಾ. ಈ ರೀತಿಯಾಗಿ ಪರಮಾತ್ಮರ ಸೃಷ್ಟಿಕ್ರಮವನ್ನು ಸ್ಥೂಲವಾಗಿ ಹೇಳಿದ್ದಾಯ್ತು. ಈಗ ಮುಂದೆ ಸೂಕ್ಷ್ಮವಾಗಿ ಮೂರನೇ ಸ್ಕಂದಲ್ಲಿ ಮುಂದುವರಿಸ್ತಾರೆ. ಮತ್ತೆ ಸೃಷ್ಟಿನ ಅನೇಕ ಸ್ಕಂದಗಳೇ ಮುಂದುವರಿಸ್ತಾ ಬರ್ತಾರೆ. ಏಕಾಸ್ಕಂದಲ್ಲೂ ಮತ್ತೆ ಹೇಳ್ತಾರೆ. ಯಾವ ಸೃಷ್ಟಿ ಕೂಡ ಏನಲ್ಲ ರಿಪಿಟೇಷನ್ ಅಲ್ಲ, ಒಂದೊಂದು ಸ್ಟೇಜಲ್ಲಿ ಸೃಷ್ಟಿ ಹೇಳ್ತಾರೆ. ಇವು ಜನ ಏನು ತಿಳ್ಕೊಂಬಿಟ್ಟು ವಿರೋಧ ಬಂತು ಅಂತ ತಿಳ್ಕೊಂಡು, ವಿರೋಧ ಬಂದಿಲ್ಲ, ಒಂದಷ್ಟೇ ಮುಂದೆ ಸ್ಟೇಜ್ ಹೋಗ್ತಾ ಇದ್ದಾರೆ. ಇದು ಇವರಿಗೆ ಬೇರೆ ಪುರಾಣದಲ್ಲೂ ಹಾಗೆ ಆ ಒಂದು ಸ್ಟೇಜ್ ಸೃಷ್ಟಿಯ ಬಂದನ್ನು ಬಿಟ್ಟುಬಿಟ್ಟು ಏನು ತಿಳ್ಕೊಂಡ್ರು, ಅಲ್ಲೊಂದು ರೀತಿ ಹೇಳ್ತಾರೆ, ಇಲ್ಲೊಂದು ರೀತಿ ಹೇಳ್ತಾರೆ ಅಂತೇಳಿ ಅದರ ಹೊಂದಾಣಿಕೆ ಇಲ್ಲ ಅಂತ ಹೇಳ್ಕೊಂಡು ತಮ್ಮಲ್ಲೇ ಹೊಂದಾಣಿಕೆ ಇಲ್ಲ ಅನ್ನೋದನ್ನು ತೋರಿಸ್ತಾರೆ ಅಷ್ಟೇ. ಅದು ಹಾಗಿರೋದಿಲ್ಲ. ಒಟ್ಟಿಗೆ ಯಾಕೆ ಹೇಳೋದಿಲ್ಲ ಅಂದರೆ ಎಲ್ಲರಿಗೂ ಕೂಡ ಸ್ಪಷ್ಟ ತಿಳಿಬಾರ್ದು. ಅರ್ಥ ಆಯ್ತಾ? ಎಲ್ಲರಿಗೂ ಸ್ಪಷ್ಟ ತಿಳಿದು ಏನು ಮಾಡ್ತಾರೆ, ಅದನ್ನು ದುರುಪಯೋಗ ಮಾಡ್ಕೊತಾರೆ, ಅದು ಅವಕಾಶ ಕೊಡಬಾರ್ದು. ಸ್ಥೂಲಂ ಭಗವತೋ ರೂಪಂ ಬ್ರಹ್ಮದೇಹ ಉದಾಹೃತಃ. ಪರಮಾತ್ಮನ ಸ್ಥೂಲ ರೂಪ ಅಂದರೆ ಸ್ಥೂಲ ರೂಪ, ಪರಮಾತ್ಮ 2 ರೂಪ ಇದೆಯಾ? ಸ್ಥೂಲ ರೂಪ ಸೂಕ್ಷ್ಮ ರೂಪ ಅಲ್ಲ. ಬ್ರಹ್ಮದೇವರನ್ನು ಏನಂತ ಕರೀತಾರೆ? ಪರಮಾತ್ಮನ
ಸ್ಥೂಲ ದೇಹ ಅಂತ ಕರೀತಾರೆ. ಅಷ್ಟೇ ಹೊರತೇನ ಸ್ಥೂಲ ದೇಹ ಅಂದ್ರೆ ಪ್ರತೀಕ ಅಂದ್ರು ಒಂದೇ. ಪರಮಾತ್ಮ ದೇವ್ರ ಪೂಜೆ ಮಾಡ್ಬೇಕು ನಾವೀಗ. ನಮಗೆ ದೇವ್ರನ್ನ ಪೂಜೆ ಮಾಡೋಕ್ಕೆ ಬರೋದಿಲ್ಲ. ಏನು ಬೇಕು ಅದಕ್ಕೀಗ? ಒಂದು ಪ್ರತೀಕ ಬೇಕು. ಆ ಪ್ರತೀಕ ಯಾವುದು ಅಂದರೆ ಬ್ರಹ್ಮವಾಯುಗಳೇ ಪ್ರತೀಕ. ಅದನ್ನ ಏನಂತ ಕರೀತಾರೆ? ದೇವರು ಅಂತ ಕರೆಯೋದಿಲ್ಲ. ಆ ರೀತಿ. ಸೊ ಬ್ರಹ್ಮದೇವರು ವಾಯುದೇವರು ಆಗಿದ್ದಾರೆ ಅಂದರೆ ದೇವರ ಮುಖ್ಯ ಪ್ರತಿಮೆ ಆದ್ದರಿಂದ ಅವರಿಗೆ ಪ್ರತಿಮೆ ಬೇಡ, ಬ್ರಹ್ಮವಾಯುಗಳ ಪ್ರತಿಮೆ ಬೇಕಿಲ್ಲ. ಯಾಕೆ? ನೇರ 24 ತಾಸು ನೋಡ್ತಾರೆ ಅವರು, ಆದ್ದರಿಂದ ಅವ್ರಿಗೆ ಪ್ರತಿಮೆ ಬೇಕಿಲ್ಲ. ನಮಗೆ ಒಮ್ಮೆಯೂ ನೋಡಿಲ್ಲ, ಆದ್ದರಿಂದ ಏನು ಬೇಕು ನಮಗೀಗ? ಪ್ರತಿಮೆ ಬೇಕು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವಾಯುದೇವರು ಎಷ್ಟು ಡಿಸ್ಟಿಂಕ್ಟಾಗಿ ಮತ್ತೆ ಕಾಣಿಸ್ತಾರೆ ಗೊತ್ತಾಗ. ಮಹಾಲಕ್ಷ್ಮಿಗೆ ಪ್ರತಿಮೆ ಬೇಕಿಲ್ಲ. ಯಾಕೆ? ನೇರ ಸಮನ. ಗೊತ್ತಾಯ್ತಾ? ಎಲ್ಲ ನಮ್ಗೆ ಎಷ್ಟು ತಾರತಮ್ಯ ಅಂದರೆ ಸುಮ್ಮನೆ 1 2 3 ಹಾಕೋದಲ್ಲ, ಅದೆಲ್ಲ ಕ್ವಾಲಿಟಿ ವೇರಿ ಆಗುತ್ತೆ ನೋಡ್ಬೇಕಾದ್ರೆ. ಈ ಗೋಲ್ಡ್ ಅಂತ ಹೇಳಿದ ತಕ್ಷಣ ಎಲ್ಲ ರೀತಿಯಲ್ಲಿ ಏನಾಗುತ್ತದೆ, ಈಗ ತೂಕ ಮಾಡೋ ತಕ್ಕಡೆಯಿಂದ ಎಲ್ಲ ಚೇಂಜ್ ಆಗುತ್ತೆ. ಗೊತ್ತಾ? ಇದೆಲ್ಲ ಚೇಂಜ್ ಮಾಡಕ್ಕೆ ಬರೋದಿಲ್ಲ. ಏತದ್ ಭಗವತೋ ರೂಪಂ ಸ್ಥೂಲಂತೆ ವ್ಯಾಹೃತಂ ಮಯ ಮಹದಾಧಿವಿಶ್ಚ ಆವರಣೈ ಅಷ್ಟಭಿರ್ಬಹಿರಾವೃತಂ. ಇದರ ಹೊರಗಡೆಗೆ 8 ಆವರಣಗಳಿವೆ. ಒಟ್ಟು 9 ನವಾವರಣ ಅಂತ ಕರೀತಾರೆ. ನವಾವರಣಗಳಲ್ಲಿ ಮೊದಲನೇ ಆವರಣ ಅವರೇನೆ. ಸ್ಥೂಲ ರೂಪ ಬ್ರಹ್ಮದೇವರ ಏನಂತಿದೆ? ಮಹ್ಯಾದಿ. ಕರೆಕ್ಟ್. ಮಹ್ಯಾದಿ ಬೆನಕ. ಮಹ್ಯಾದಿ ಅಂದರೆ ಏನು? ಅದಕ್ಕೆ ಮಹಿ ಅಂದರೆ ಪಂಚಭೂತಗಳು, ಪೃಥ್ವಿ ಅಪ್ ತೇಜೋ ವಾಯು ಆಕಾಶ, ಅದ್ರ ಜೊತೆ ಬಂತು. ಅಷ್ಟಭಿರ್ಬಹಿರಾವೃತಂ ಸ್ಥೂಲಂ ಭಗವತೋ ರೂಪಂ ಬ್ರಹ್ಮದೇಹ ಉದಾಹೃತಃ ತತ್ತದ್ರತ್ವಾಚ್ಯ ಸೂಕ್ಷ್ಮಂಚ ಶಂಖಚಕ್ರಗದಾಧರಂ ಇತಿ ಚ ಅಧ್ಯಾತ್ಮೇ. ಸ್ಥೂಲಂ ಭಗವತೋ ರೂಪಂ ಬ್ರಹ್ಮದೇಹ ಉದಾಹೃತಃ ತತ್ತಂತ್ರತ್ವಾಚ್ಚ ಸೂಕ್ಷ್ಮಂಚ ಶಂಖಚಕ್ರಗದಾಧರಂ. ಇದು ಬ್ರಹ್ಮದೇಹ ಅಂತ ಕರೀತಾರೆ. ತತ್ತಂತ್ರತ್ವಾತ್ ಸೂಕ್ಷ್ಮಂಚ, ಅದರೊಳಗಿರ್ತಕ್ಕಂಥದ್ದೇನು ಅದು ಸೂಕ್ಷ್ಮ. ಒಂದು ಕವರಿಂಗ್ ಓಪನ್ ಮಾಡಿದ್ರೆ ಒಳಗೆ ಸಿಗುತ್ತಲ್ಲ, ಹಾಗೆ ಅದು ಸೂಕ್ಷ್ಮ ರೂಪ. ಅದು ಸೂಕ್ಷ್ಮ ರೂಪ ಎಂಬುದು ಪರಮಾತ್ಮನೇ. ಸುಧರೂಪ ಎಂಬುದು ಪರಮಾತ್ಮನ ಪ್ರತಿಮೆಯಾದ ಬ್ರಹ್ಮದೇವರು. ತತ್ತಂತ್ರ ಅಂದರೆ ತತ್ ಅಧೀನ. ತಂತ್ರ ಶಬ್ದಕ್ಕೆ ಅಧೀನ ಅಂತ ಅರ್ಥ ಇದೆ. ತಂತ್ರಶಾಸ್ತ್ರ, ಅಧೀನ ಶಾಸ್ತ್ರ. ಯಾವುದಕ್ಕೆ ಅಧೀನ? ಸ್ವರೂಪಕ್ಕೆ. ಮತ್ತು ಈ ಥಿಯರಿಗೆ ಅಧೀನ. ಥಿಯರಿ ತಕ್ಕಂತೆ ಪ್ರಾಕ್ಟಿಕಲ್, ಪ್ರಾಕ್ಟಿಕಲ್ ಥಿಯರಿ ಅಲ್ಲ, ಥಿಯರಿ ತಕ್ಕಂತೆ ಪ್ರಾಕ್ಟಿಕಲ್ ಇರಬೇಕಾದ್ರಿಂದ ಅದು ತಂತ್ರ ಅಂದರೆ ಅಧೀನ ಶಾಸ್ತ್ರ. ಯಾವ ರೀತಿ ಅದು ಥಿಯರಿ ಏನು ಮಾಡಿರ್ತೀರಿ ಅದು ಪೂರ್ತಿ ಅರ್ಥ ಆಗ್ಬೇಕಾದ್ರೆ ಅದು ಬೇಕಿದೆ. ಅಧೀನ ಅಂದರೆ ಏನರ್ಥ? ಫಸ್ಟ್ ಅದಾಗಬೇಕು ಅಂತ ಅರ್ಥ. ಅದಿಲ್ಲ ಅವ್ರ ಪ್ರತಿಬಿಂಬ ಬರ್ಬೇಕಾದ್ರೆ ಫಸ್ಟ್ ಬಿಂಬ ಇರಬೇಕಲ್ಲ, ಹಾಗೆ. ಅದು ಇದೊಂದು ರೀತಿ ಹೇಳಿದ್ರೆ ಪ್ರತಿಬಿಂಬ ಶಾಸ್ತ್ರ ಇದ್ದಾಗ ಅದೇನೆ ಸಾದೃಶ್ಯ ಅಂತ ಹೇಳಿದರೆ ಯಾರಿಗೆ? ಅದು ದೇವರೇ ಸಾದೃಶ್ಯ. ದೇವರ ಸಾದೃಶ್ಯ ಅದಿದೆ ಅವರಲ್ಲಿ, ಅದು ಬೇರೆ ಮಾತು. ಆದರೆ ಕರೀಲಿಕ್ಕೆ ಸಾಕ್ಷಾತ್ ಪ್ರತಿಬಿಂಬನೂ ಏನಂತ ಕರೀತಾರೆ? ಪ್ರತಿಮೆ ಅಂತ ಕರೀತಾರೆ. ಫೋಟೋ ಏನದು? ಪ್ರತಿಬಿಂಬ ತಾನೆ, ಇಮೇಜ್ ಅಂತ ಕರೀತಾರೆ. ಇಮೇಜ್ ಅದು ಪ್ರತಿಮೆ. ಅವರು ನೋಡ್ತಾ ಇಲ್ಲ, ಪ್ರತಿಮೆ ನೋಡಿಕೊಂಡು ಪೂಜಾದಿಗಳನ್ನು ಮಾಡ್ತಾನಲ್ಲ, ಹಾಗೆ. ಕಿಂಚಿತ್ ಸಾದೃಶ್ಯ ಮತ್ತು ಸಂಪೂರ್ಣ ಅಧೀನ್ಯ. ಸಂಪೂರ್ಣ ಅಂದರೆ ಟೋಟಲ್ ಅಧೀನ ಅಂತ. ಹೌದು, ಬ್ರಹ್ಮತಂತ್ರ. ಸ್ವತಂತ್ರ, ಸ್ವಾತಂತ್ರ್ಯ, ಬ್ರಹ್ಮತಂತ್ರ ಅಷ್ಟೇ. ಅತಃ ಪರಂ ಸೂಕ್ಷ್ಮತಮಂ ಅವ್ಯಕ್ತಂ ನಿರ್ವಿಶೇಷಣಂ ಅನಾದಿವಧ್ಯ ನಿಧನಂ ನಿತ್ಯಂ ವಾಂಗ್ಮನಸೋಃ ಪರಂ. ಅತಃ ಪರಂ ಸೂಕ್ಷ್ಮತಮಂ ಅವ್ಯಕ್ತಂ ನಿರ್ವಿಶೇಷಣಂ ಅನಾದಿಮಧ್ಯ ನಿಧನಂ ನಿತ್ಯಂ ವಾಂಗ್ಮನಸೋಃ ಪರಂ. ಅತಃ ಪರಂ ಅನಂತರ, ಸೂಕ್ಷ್ಮತಮಂ ಅವ್ಯಕ್ತಂ ನಿರ್ವಿಶೇಷಣಂ, ಅದು ಮಧ್ಯೆ ಇರತಕ್ಕಂಥದ್ದೊಂದಿದೆ, ಅವ್ಯಕ್ತ ತತ್ವ. ನಾರಾಯಣ ಅವರು ಮಹತ್ತತ್ವ, ಇವರು ಮಧ್ಯದಲ್ಲಿ ಮಹಾಲಕ್ಷ್ಮಿ ಇದ್ದಾರೆ. ಅದು ಸೂಕ್ಷ್ಮ, ಇದಕ್ಕಿಂತ ಸೂಕ್ಷ್ಮ ಅವರು. ಸ್ಥೂಲ, ಸೂಕ್ಷ್ಮ, ಸೂಕ್ಷ್ಮತಮ. ಗೊತ್ತಾಯ್ತಾ? 3. ಪರಮಾತ್ಮ ಅತ್ಯಂತ ಸೂಕ್ಷ್ಮ. ಯಾರು? ನಿರ್ವಿಶೇಷಣಂ. ಏನಾಗ ಬೆಳೀತಾ ಈಗ ಅರ್ಥ ಮುಂದೆ ಅದೇ ಹೇಳ್ತಾರೆ. ಅನಾದಿ ಮಧ್ಯ ನಿಧನಂ. ಅನಾದಿ ಅಮಧ್ಯ ಅನಿಧನ, ಆ ರೀತಿ ಓದ್ಕೋಬೇಕು. ಅನಾದಿ ಅಮಧ್ಯ ನಿಧನ. ಆದಿನೂ ಇಲ್ಲ, ಮಧ್ಯನೂ ಇಲ್ಲ, ಅಂತನೂ ಇಲ್ಲ. ಮಧ್ಯ ಸಿಗೋದು ಯಾವಾಗ ನಮಗೆ? ಸಿಕ್ಕರೆ ಮೆಡಿಸ್ತಾರೆ. ದೊಡ್ಡ ಮಧ್ಯ ಬಡಿಸ್ಬೇಕಾದ್ರೆ 2 ಚೇಂಜ್ ತಕ್ಕ ಮಧ್ಯ ಸಿಗುತ್ತೆ. ಆದಿ ಅಂತ 2 ಇಲ್ವೇ, ಮಧ್ಯನೂ ಇಲ್ಲ ಅಂತ. ಇರಬಾರ್ದು, ಎಸ್ ಇರಬಾರ್ದು. ಆದಿ ಆಗಿಬಿಡ್ತದೆ. ಅನಾದಿ ಅಲ್ಲ, ಅನಾದಿ. ಅನಾದಿ ಮಧ್ಯ ಅನಂತ. ಹಾಕ್ಬಾರ್ದು. ತುಂಬ ಜನ ಹಾಕ್ತಾರೆ, ತಪ್ಪದು. ಇದ್ದಾಗ ಹಾಕಬಾರ್ದು. 2 ಬಂದ ತೋರ್ಸಕ್ಕೆ ಹಾಕ್ಬೇಕಾದ್ರೆ. ಇಲ್ಲಿ ಅನಾದಿ ಸಂಧಿ ಆಗಿಬಿಟ್ಟಿದೆ. ಇಲ್ಲಿ
ಸಂಧಿ ಆದಮೇಲೆ ಮತ್ತೆ ಅವಗ್ರಹ ಬೇಕಿಲ್ಲ. ಅವಗ್ರಹ ಹಾಕುವ ಇನ್ನೊಂದು ಸಂಧಿ ಆದಾಗ ಅವಗ್ರಹ ಹಾಕುವ, ಇನ್ನೊಂದು ಸಂಧಿ ಒಂದೇ ಸಂಧಿ ಆಗಿರೋದು ಗೊತ್ತಾಯ್ತಾ. ಸೋಪಿ ಇದೆ ಅಲ್ಲಿ ಎಸ್ ಬೇಕದು. ಯಾಕೆ ಸಾ ಇದ್ದು ಆಮೇಲೆ ವಿಸರ್ಗ ಹೋಗಿ ಇನ್ನೊಂದು ಬರುತ್ತೆ, ಅದು ತೋರ್ಸೋಕ್ಕೋಸ್ಕರ ಹಾಕಬೇಕು. ಇಲ್ಲಿರೋದೇ ಒಂದಾದ್ರಿಂದ ಹಾಕಬಾರ್ದು. ಅದು ಆ್ಯಕ್ಚುಲಿ ಹಾಕ್ಬೇಕಂತ ನಿಯಮ ಏನೂ ಇಲ್ಲ ಅದಕ್ಕೆ, ಎರಡಿದ್ದಾಗಲೂ ಹಾಕಬೇಕಾಗಿಲ್ಲ. ಮತ್ತೆ ಯಾಕೆ ಹುಡುಗರು ಓದ್ಕೊಳ್ಳೋಕೆ ಅನುಕೂಲಕ್ಕೆ ಹಾಕ್ತಾರೆ ಹೊರತು ಅದು ಹಾಕಬೇಕು ಅಂತಿಲ್ಲ. ಹಿಂದಿನ ಪ್ರಾಚೀನ ಕೋಶಗಳೆಲ್ಲ ಬರೆಯೋದಿಲ್ಲ ಯಾರು ಕೂಡ, ಎಷ್ಟೋ ವಿಷಯ ಬರೀಲಿಕ್ಕೆ ಹೋಗೋದಿಲ್ಲ. ಅಂಡರ್ಸ್ಟುಡ್. ಅಯ್ಯೋ ಕಾಂಡ ಸುಮ್ಮನೆ ಅದು ಬರಿಬೇಕಾದ್ರೆ ಅಡ್ವಾಂಟೇಜಿಗೆ ಕಂಡಿರೋದು ಅಷ್ಟೇ. ಅದು ಇತ್ತೀಚೆಗೆ ಬಂದಿರೋದು, ಹಿಂದಿಲ್ಲ ಅದು. ಹಿಂದಿನ ಯಾವುದರಲ್ಲೂ ಸಿಗೋದಿಲ್ಲ. ಫಸ್ಟ್ ಟೈಮ್ ಶುರು ಮಾಡಿದಾಗಲೂ ಯಾರೂ ಮಾಡಿಲ್ಲ ಅದು. ಅನಂತರ ಒಂದು ಅಭ್ಯಾಸ ಆಯ್ತು, ಯಾರೋ ಶುರು ಮಾಡಿದ್ರು, ಅದು ಎಲ್ಲ ಕಡೆ ಅಡಾಪ್ಟ್ ಮಾಡಿದ್ರು. ತಪ್ಪೇನೇ ಅಲ್ಲ ಅದು. ಅದು ಹುಚ್ಚಾಬಟ್ಟಿ ಮಾಡಿದ್ರು, ಅದು ತಪ್ಪಾಯಿತು. ಎಲ್ಲಿ ಸಿಕ್ಕರಲ್ಲ ಅದೇ ಹಾಕ್ಬಿಟ್ಟು ಹಾಕ್ಬಾರ್ದು. ಆ ಬಂದಾಗಲೇ ಎಸ್ ಹಾಕ್ಬಿಡೋದು ಅಷ್ಟೇ, ಹಾಕ್ಬಾರ್ದು. ಆ ಒಳಗೆ ಸೇರ್ಕೊಂಡಾಗ ಎಸ್ ಹಾಕ್ಬಾರ್ದು, ಅವ್ರಿಗೆ ಬಿಡಿಸ್ಬೇಕಾದ್ರೆ ಹಾಕ್ಬೇಕಲ್ಲ. ಹೌದು, ಅದೇ ಅವ್ರು ನಿರ್ವಿಶೇಷಣ ಶಬ್ದಕ್ಕೆ ಏನರ್ಥ ಅಂದರೆ ಅವ್ಯಕ್ತ ಅಂತ. ಯಾಕೆ ಅಂದರೆ ಇನ್ನು ಯಾವ ಫಾರ್ಮ್ ಬಂದಿಲ್ಲ ಅದಕ್ಕೆ, ಬರೀ ಹಿಟ್ಟು ಅಂತೀವಲ್ಲ ಹಾಗೆ. ನಿರ್ವಿಶೇಷಣ ಏನು ಮಾಡಿಲ್ಲ. ಅದು ಕಾರ್ಯ ನೀರು ಕೆಲಸ ಅಲ್ಲಿ ಶುರುವಾಯಿತು, ವಿಕಾರ ಶುರುವಾಯಿತು ಆಗಲೇ. ನಿರ್ವಿಶೇಷಣ ಅಂದರೆ ಇನ್ನು ಏನೂ ಬೆರೀದೇ ಇರತಕ್ಕ, ವಿಶೇಷ ಒಳಗಾಗದಿರುವಿಕೆ, ವಿಶೇಷಕ್ಕೆ ಒಳಗಾಗದ. ಈ ವಿಶೇಷ ಅಲ್ಲ, ಆ ವಿಶೇಷ ಅಲ್ಲ ಇದು. ಅದು ಇವ್ರ ನಿರ್ವಿಶೇಷಣ ಅಲ್ಲ ಏನೋ. ಯಾವುದಕ್ಕೆ ಅಲ್ಲ, ಬೇಸಿಕ್ ಒರಿಜಿನಲ್ ಫಾರಮಲ್ಲಿ ಇದೆ ಅಷ್ಟೇ. ಯಾವ ರೂಪ, ಹಿಟ್ಟು ಬೇಳೆ ಅಷ್ಟೇ, ಕಾಳು ಅಲ್ಲ ಅವ್ಯಕ್ತಕ್ಕೆ ಅಲ್ಲ ಹೇಳ್ತೀನಿ. ಎರಡು ಸೇರಿಕೊಂಡು ಬಂದಿರೋದು. ಅದು ಮೂಲತಃ ಯಾರಿಗೆ ಅದು ದೃಷ್ಟಾಂತ ಕೊಡ್ತಾರೆ, ಇದಕ್ಕೆ ಹೇಳಿ ದೃಷ್ಟಾಂತ ಅದು ಕೊಟ್ಟಿರೋದು ಮುಂದೆ. ಏನು ಅಂದರೆ ಇಲ್ಲಿ ವಿಶೇಷಣ ಹೀಗೆ ಉಪಯೋಗಿಸ್ಬಿಟ್ರಲ್ಲ, ವಿಶೇಷ ಅಂತ ಪದ ಇದೆ ಅಂತ ಹೇಳಿದರೆ ಹಾಗಲ್ಲ. ಅಸ್ಯ ಕಾವ್ಯಸ್ಯ ಕವಯೋ ನ ಸಮರ್ಥ ವಿಶೇಷಣೆ ದೃಷ್ಟಾಂತ ಕೊಡ್ತಾರೆ. ಮಹಾಭಾರತ ಇದೆಯಲ್ಲ, ಈ ಕವಿಗಳು ಯಾವ ವಿಶೇಷಣ ಹಾಕ್ಲಿಕ್ಕೂ ಬರೋದೇ ಇಲ್ಲ ಅದಕ್ಕೆ. ಯಾತಕ್ಕೆ ಅಂದರೆ ಬಿಯಾಂಡ್ ದಟ್ ಹೇಳೋದಕ್ಕೆ ಹೊರಟ್ರೆ ಏನಾಗುತ್ತೆ ಅಂದರೆ, ಇವರೇನು ತಿಳ್ಕೊಂಡ್ಬಿಟ್ರು, ಇವ್ರ ನಿರ್ವಿಶೇಷ ಸ್ವಯಂಭಾತಂ ಹೇಳಿದರು. ಅವ್ರ ನಿರ್ವಿಶೇಷ ಅಲ್ಲ ಅಂತ ಹೇಳೋದು ಕೊಟ್ಟಿದ್ದಾರೆ. ಬೌದ್ಧರು ಅದ್ವೈತಗಳು ನಿರ್ವಿಶೇಷ ಅಂತ ಏನು ಹೇಳ್ತಾರೆ ಅಂದರೆ, ಟೋಟಲಿ ಏನಿಲ್ಲ ಅವರಿಗೆ, ವಾಚ್ಯತ್ವನೇ ಇಲ್ಲ ಅಂಥ ವಿಶೇಷಣ. ಇದು ಅದಲ್ಲ ಅಂತ ಹೇಳೋದಕ್ಕೆ ಆಚಾರ್ಯ ಏನು ಮಾಡಿದರು, ಅದು ಹೇಳೋದಕ್ಕೆ ಬರೋದೇ ಇಲ್ಲ ಅಂತ ಹೇಳಿದರೆ, ಹೇಳೋದಕ್ಕೆ ಬರೋದಿಲ್ಲ ಅಲ್ಲ, ಪೂರ್ತಿ ಹೇಳೋ ಶಕ್ತಿ ನಮಗಿಲ್ಲ ಅರ್ಥ. ಅದಕ್ಕೆ ಇದು ಎಕ್ಸಾಂಪಲ್ ಬೇರೆ ಕೊಟ್ಟರು. ಇದು ಮಹಾಭಾರತದ ವಾಕ್ಯ, ಇದು ಮಹಾವೇದ ಎಲ್ಲಿದೆ ಜಲಸೆ ಅದು. ಅದಕ್ಕೆ ಅರ್ಥ ಕೊಟ್ಟು ಅದಕ್ಕೆ ಎಕ್ಸಾಂಪಲ್ ಕಾರಣ ಹೇಗೆ ಅಂದರೆ ದೃಷ್ಟಾಂತ ಕೊಟ್ಟರು. ಅದಕ್ಕೆ ಈ ರೀತಿ ಮಾಡಬೇಕು. ಈ ಬುದ್ಧಿ ಈ ಪ್ರಶ್ನೆ ಹೇಳೋದು ಮುಖ್ಯ ಕಾರಣ ಎಷ್ಟು, ನಿರ್ವಿಶೇಷ ಪದ ಉಪಯೋಗಿಸ್ಬಿಟ್ರಲ್ಲಿ. ತಕ್ಷಣ ಇವರು ಬೌದ್ಧ ನಿರ್ವಿಶೇಷ ಇದೆಯಲ್ಲ, ಅದನ್ನು ಹೇಳಿದ್ರೆ ಅಂದರೆ ಅದಲ್ಲ ಅಂತ ಹೇಳಬೇಕಾಗಿದೆ. ಅದಲ್ಲ ವಿಶೇಷಣ ಅಂತ ಹೇಳಿದರೆ ಅದಕ್ಕಿಂತ ಅತಿಶಯವಾದ ವಸ್ತು ಇಲ್ಲ. ಎಷ್ಟೋದು ಹೇಳೋದಕ್ಕೆ ಬರೋದಷ್ಟು ಅತಿಶಯ ಇದೆ. ಬಿಯಾಂಡ್ ಎಕ್ಸ್ಪ್ರೆಷನ್ ನಿರ್ವಿಶೇಷ ನಾವು ಒಪ್ಪಿರೋದು. ಅವ್ರು ಹೇಳೋದು ಅಂದರೆ ಇನ್ಎಕ್ಸ್ಪ್ರೆಸಿಬಲ್ ಹೇಳೋಕ್ಕೆ ಬರೋದು. ಹೇಳ್ತೀರ ಯಾಕಾಗಿದ್ರೆ, ಹೇಳಕ್ಕೆ ಬರೋದೇ ಅಂತ ಹೇಳಬೇಕಾತಕ್ಕೆ. ಅದಕ್ಕೆ ಗೊತ್ತಾಯ್ತಾ, ಪೂರ್ತಿ ಹೇಳೋದಕ್ಕೆ ಬರೋದಿಲ್ಲ, ಅರ್ಥ ಬರಬೇಕು. ಅದಕ್ಕೆ ನಿರತಿಶಯಂ, ಅದಕ್ಕೆ ಅತಿಶಯ ಪದಾರ್ಥ ಇಲ್ಲ, ಅಬ್ಸಲ್ಯೂಟ್ ಅಂತೀವಲ್ಲ ಹಾಗೆ. ಅಸ್ಯ ಕಾವ್ಯಸ್ಯ ಅತಿಶಯ ಅಂತ ದೊಡ್ಡದು, ನಿರತಿಶಯ ಇನ್ನೂ ದೊಡ್ಡದು ಇಲ್ಲದೆ ಇರೋದು ಗೊತ್ತಾಯ್ತಾ. ಆ ರೀತಿ ಅದು ದೇವರಿಗೆ ಮಹರ್ಷಿಗೆ ಅನ್ವಯ ಮಾಡಬೇಕಾದ್ರೆ ಇನ್ನೂ ಏನು ಮಿಕ್ಸ್ ಆಗಿಲ್ಲ, ಪ್ಯೂರ್ ಸ್ಟೇಜಲ್ಲಿದೆ ಅಷ್ಟೇ. ಮತ್ತು ಹಾಲು ಕೊಟ್ಟರೆ ತಗೋತಾರಲ್ಲ ಹಾಗೆ, ಹಾಲಿಗೆ ಏಲಕ್ಕಿ ಕತ್ತಿ ಎಲ್ಲ ಹಾಕಿಬಿಟ್ರೆ ಮತ್ತೆ ಶುದ್ಧ ಮಾಡಿ ಬರೋದಿಲ್ಲ. ಅದು ಇವ್ರು ಯಾವ ರೀತಿ ಹಾಕಿದ್ರು ಯಾವ್ದು ಹಾಕಿದ್ರು ಗೊತ್ತಾಗೋದಿಲ್ಲ. ಕರೆದು ಹಾಗೆ ತಂದಿದ್ದೀವಿ ಅಂದರೆ ಅದಕ್ಕೆ ಏನು ನೀರು ಹಾಕಿ ತೊಗೋಬೇಕಾಗಿಲ್ಲ. ಅದಕ್ಕೆ ನೀರು ಹಾಕಿ ತೊಗೋಬೇಕು, ಹಾಗೆ ತೊಗೋಬೇಕು. ಅದು ನೀರು ಹಾಕಿ ತೊಗೊಳಕ್ಕೂ ಬರಲ್ಲ ಕೆಲವನ್ನ. ಅಮುನಿ ಭಗವದ್ರೂಪೇ ಮಯಾತೆ ಅನುವರ್ಣಿತೆ ಉಭೇ ಅಪಿ ನ ಗೃಹಂತಿ ಮಾಯಾ ಸೃಷ್ಟೇ ಅವಿಪಸ್ಥಿತಃ ಮಾಯಾ ಸೃಷ್ಟೇ ಜಗತ್ತಿಯೇ ಅವ್ಯಪಸ್ಥಿತಃ. ಅಮುನಿ ಅದು ಹೇಳಿದ್ಮೇಲೆ ಈಗ ಅಸ್ಯ ಕಾವ್ಯಸ್ಯ ನಿರ್ವಿಶೇಷಣ ಪದಕ್ಕೆ ಎಕ್ಸ್ಪ್ಲೇಷನ್ ಕೊಟ್ಟು ಎಕ್ಸಾಂಪಲ್ ಕೊಟ್ಟು. ಮಹಾಭಾರತದೇ ವಾಕ್ಯ ಅದು. ವೇದವ್ಯಾಸರು ಮಹಾಭಾರತ ಬರೆದ್ರು. ಎಂಥ ಕೃತಿ ಅಂದರೆ ಅದಕ್ಕೆ ಅಬ್ಜೆಕ್ಟಿವ್ ಆಗಲಿಕ್ಕೆ ಬರೋದಿಲ್ಲ ಅಂಥ ಕೃತಿ. ಅಂದರೆ ಹೇಳಲಿಕ್ಕೆ ಬರೋದಿಲ್ಲ ಪೂರ್ತಿ. ಎಷ್ಟು ಬಾರಿ ಹೇಳಿದ್ರು ಕಡಿಮೆನೇ ಗೊತ್ತಾಯ್ತು. ಇದು ಯಾವ ಸ್ಕೇಲ್ ತೊಗೊಂಡು ನಡಿಬೇಕು ನಾವು ಆಕಾಶನ, ಸಾಧ್ಯನೇ ಇಲ್ಲ. ಆ ರೀತಿಯಲ್ಲಿ ಹೇಳ್ತಾರೆ. ಅದು ಅತಿ ಶ್ರೇಷ್ಠವಾದ ಗ್ರಂಥ ಅಂತ ಹೇಳೋದಕ್ಕೆ ಮಾತು. ಇದು ಮುಖ್ಯ ಬರೆದಿದ್ದ ಕಾರಣ ಏನು ಅಂದರೆ ಈ ಕನ್ಫ್ಯೂಷನ್ ಅವಾಯ್ಡ್ ಮಾಡಬೇಕಿತ್ತು. ನಿರ್ವಿಶೇಷ ಅಂತ ಹೇಳಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ಎಲ್ರಿಗೂ. ಅವ್ರ ಪ್ರಕಾರ ನಿರ್ವಿಶೇಷ ಪದ ಇಲ್ಲೇ ಇಲ್ಲ, ಇರಬಾರ್ದು ಕೂಡ. ನಿರ್ವಿಶೇಷ ಅನ್ನೋ ಪದದಿಂದ ಹೇಳಲ್ಪಡುತ್ತಾ, ವಿಶೇಷ ಬಂದೋಯ್ತಲ್ಲಾಗಿದೆ. ನಿರ್ವಿಶೇಷ ಅನ್ನೋ ಪದ ಕೂಡ ಹೇಳೋದಿಲ್ಲ ಅವ್ರ ಪ್ರಕಾರ. ನಮ್ಮದು ಹಾಗಲ್ಲ. ಸಾಕಲ್ಲೇನ ದೇವರ ಅವಾಚ್ಯ ಅಂದರೆ ಸಾಕಲ್ಲೇನ ಪದ ಇದೆಯಲ್ಲ ಹಾಗೆ.
ಅಮುನಿ ಭಗವದ್ರೂಪೇ ಮಯಾತೇ ಅನುವರ್ಣಿತೆ ಇವೆರಡು ಭಗವದ್ರೂಪಗಳು ಸೂಕ್ಷ್ಮ ಸ್ಥೂಲ ಉಭೇ ಅಪಿ ನ ಗೃಹ್ಣಂತಿ ಮಾಯಾ ಸೃಷ್ಟಿ ಅವಿಪಶ್ಚಿತ. ಆದರೆ ಅವಿಪಶ್ಚಿತರಿದ್ದಾರಲ್ಲ, ವಿಪಶ್ಚಿತರು ಅಂದರೆ ಯಾರು? ಜ್ಞಾನಿಗಳು. ಅವಿಪಶ್ಚಿತರು ಅಂದರೆ ಜ್ಞಾನಿಗಳು ಅಲ್ದವರು. ಇವು ಎರಡೂ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು, ಸ್ವರೂಪನೂ ಗೊತ್ತಾಗಲ್ಲ, ಸೂಕ್ಷ್ಮನೂ ಗೊತ್ತಾಗಲ್ಲ, ಗೊತ್ತಾಗಲ್ಲ ಅಂತ ಒಪ್ಕೊಳ್ಳೋದಿಲ್ಲ. ತಮಗೆ ಗೊತ್ತಿದ್ದೇ ಅದು ಅಂತ ಹೇಳಿ ತಿಳಿಸ್ಬಿಡೋದು. ತಮಗೆ ಗೊತ್ತಿದ್ದೇ ಅದು. ಈ ರೀತಿ ಆದರೆ ಜ್ಞಾನ ಎಂದು ವೃದ್ಧಿ ಆಗೋದೇ ಇಲ್ಲ. ಅರ್ಥ ಆಯ್ತಾ? ನಮ್ಮ ಮೇಲೆ ಏರ್ಬೇಕದನ್ನ. ಇದ್ದಲ್ಲೇ ಇದ್ರ ಬೆಟ್ಟ ಹತ್ತೋದು ಯಾವ ನೀವೀಗ? ಗೊತ್ತಾಯ್ತಾ? ಅದಕ್ಕೆ ಹೊಂತಾ ಹೋಗ್ತಾ ಬೊಟ್ಟಿಗೆ ಹತ್ಲಕ್ಕೂ ಆಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹತ್ತಾ ಹೋಗ್ತಾರೋ, ಈ 1ನೇ ಕ್ಲಾಸ್ 2ನೇ ಕ್ಲಾಸ್ ಏನಾಗ್ತಾ ಹೋಗುತ್ತೆ ನಾಲೆಡ್ಜ್ ಅದು ಎಕ್ಸ್ಪಾಂಡ್ ಶುರುವಾಗುತ್ತೆ. ಇಲ್ಲ ಅಡ್ಜಸ್ಟ್ ಮಾಡ್ತೀನಿ ಅದಕ್ಕೆ ಅಂದರೆ ಮುಂದೆ ಅಲ್ಲೇ ಕೂತಿರ್ತಾರೆ ಅಷ್ಟೇ. ಯಾವಾಗ ತಿರುಗ್ತಾ ಇದೆ ಗಾಳಿ ಮುಂದಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ಗಾಳಿ ತಿರುಗಿದ್ರೆ ಏನಾಗಬೇಕು? ಮುಂದೆ ಹೋಗ್ಬೇಕಾದ್ರೆ ಹೋಗಿದ್ರೆ ಸಾಧನೆ ಅಂತ ಕರೆಯೋದಿಲ್ಲ. ಮಾಯಾ ಸೃಷ್ಟಿ ಜಗತ್ತಿಯೇ ಅವಿಪಶ್ಚಿತ. ಮಾಯಾದಿಂದ ನನ್ನ ಇಚ್ಛೆ ನಿರ್ಮಾಣವಾದ ಜಗತ್ತಿನೊಳಗೆ ತಿಳುವಳಿಕೆ ಇಲ್ಲದ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಸ ವಾಚ್ಯವಾಚಕತೆಯ ಭಗವಾನ್ ಬ್ರಹ್ಮರೂಪಧೃಕ್ ತಾಮಸಕ್ರಿಯಾ ನಾಮರೂಪ ಕ್ರಿಯಾಧತ್ತೆ ಸಕರ್ಮಾಕರ್ಮಕಃ ಪರಃ. ಇಲ್ಲೂ ಅಷ್ಟೇ ಎಸ್ ಹಾಕಬೇಕಾಗಿಲ್ಲ, ಸುಮ್ಮನೆ ಹಾಕಿದ್ರು. ಸಕರ್ಮಾಕರ್ಮ ಸಂಧಿ ಆಗಿಬಿಟ್ಟು ಒಂದೇ ಸಂಧಿ ಅಂತ ಹಾಕಬಾರ್ದು. ಅಲ್ಲಿ 2 ಸಂಧಿ ಬಂದಾಗ ಇನ್ನೊಂದು ತೋರ್ಸೋಕ್ಕೋಸ್ಕರ ಹಾಕ್ತಾರೆ ಅಷ್ಟೆ. ನಾಮರೂಪ ಕ್ರಿಯಾಧತ್ತೆ. ಒಬ್ರು ಯಾರು ಹಾಕಿದ್ರು ನಮಗೆ ಇನ್ನೂ ಶುರು ಮಾಡಿದ್ರು ಹಾಕಿ ಕಣ್ಣು ಮುಚ್ಕೊಂಡು ಅವ್ರು ಹಾಕಿ ನಾವು ಹಾಕ್ಬೇಕಷ್ಟೆ. ಅದು ತಪ್ಪೋದ. ಯಾಕೆ ಹಾಕಿ ಯೋಚನೆ ಅದಕ್ಕೆ ಹೇಳ್ತಾರಲ್ಲ, ಅಲ್ಲಿ ನೊಣ ಐತೆ ನೊಣ ಹೊಡೆದು ಹಾಕೋದವರು. ಕಾಪಿ ಮಾಡ್ಲಿಕ್ಕೆ ಕೊಟ್ಟರು, ಯಾವುದೋ ಪುಸ್ತಕ ಬೆಳೆಸ ನೊಣ ಸತ್ತೋಗಿತ್ತು, ಇವ್ರು ಕಾಪಿ ಮಾಡ್ದ, ನೊಣ ಇದ್ದಿಲ್ಲ ತೊಗೊಂಡು ಹೊಡೆದ ಅಲ್ಲಿ ಅಡ್ಡಿಸ್ತಾವ. ಕಾಪಿ ಮಾಡಬೇಕಲ್ಲ, ಅದಕ್ಕೆ ಏರುತ್ತಾರೆ ಗೊತ್ತಾದಕ್ಕೆ ನೊಣಂ ಪ್ರತಿ ನೊಣಂ ಬೇರೆ, ಸಂಸ್ಕೃತ ಬೇರೆ. ಅದಕ್ಕೆ ನೊಣಂ ಪ್ರತಿ ಎದುರ ಅಷ್ಟರ ಬಟ್ಟಿ ಬೆಖೇರಿ ಕಡಿ ಕಾಫಿ ಮಾಡೋ. ಅಂಧೇನೈವ ನಿಯಮಾನ ಯಥಾ ಅಂಧ. ತಪ್ಪು ಮಾಡಿದ್ರೆ ಬಿಡಬೇಕು ಬೇಡ. ಇವತ್ತು ಒಂದು ಪದ್ಧತಿ ಇದೆ. ಕೆಲವರು ಏನು ಮಾಡ್ತಾರೆ ಅಂದರೆ ಹಸ್ತಪ್ರತಿ ಸಿಗುತ್ತೆ, ಅಲ್ಲಿ ದೊಡ್ಡವ್ರು ಬರೆದಿರ್ತಾರೆ ಏನು ಬದಲಾಯಿಸಬಾರ್ದು ಅಂಥೇಳಿ ಹಾಗೆ ಮಾಡ್ತಾರೆ. ಎಷ್ಟೋ ಸರ್ತಿ ಏನಾಗಿರುತ್ತೆ ಅಂದರೆ ಅವರು ದೊಡ್ಡವ್ರು ಅವರೇ ಬರೆದಿದ್ದಲ್ಲ, ಅದ್ರ ಕಾಪಿ ಅದು. ಇವರೇನು ತಿಳ್ಕೊಂಡ್ಬಿಡ್ತಾರೆ, ಅವರೇ ಬರೆದ್ರು ಅಂತ ತಿಳ್ಕೊಂಡ್ಬಿಟ್ಟು ಮಾಡ್ಲಿಕ್ಕೆ ಹೋಗ್ತಾರೆ. ಹಾಗೆ ಮಾಡಬಾರ್ದು. ಅದರಿಂದ ಏನಾಗುತ್ತೆ ಅಂದರೆ ತಪ್ಪು ಬರೆದಿರ್ತಾರೆ ಅವರು, ಹಾಗೆ ತಪ್ಪು. ನಮಗೆ ಅಧಿಕಾರ ಇಲ್ಲ ಮಾಡಲಿಕ್ಕೆ. ಹಾಗಿದ್ರೆ ನೀವು ಅದು ಮಾಡಿದ್ರೆ ಜೆರಾಕ್ಸ್ ಕೊಟ್ಟರೆ ಸಾಕು. ಇದ್ಯಾಕೆ ಮಾಡ್ಕೋಬೇಕು? ನಿಮ್ಗೆ ಓದಲಿಕ್ಕೆ ಅಂತ ಪ್ರಿಂಟ್ ಮಾಡಿಸ್ತೇ ಚೇಂಜ್ ಮಾಡೋಕ್ಕಾಗಲಿಲ್ಲ. ಹಾಗಿದ್ರೆ ನೀವೀಗ ಅದನ್ನೇ ಜೆರಾಕ್ಸ್ ಮಾಡಿ ಕೊಡಬೇಕಷ್ಟೇ. ಆ ತಪ್ಪುಗಳನ್ನು ತಿದ್ದೇ ಹೋದರೆ ಅದು ಎಡಿಟೆಡ್ ಅಲ್ಲ, ಯಾವುದ್ರದ್ದು ಅಲ್ಲ. ಇಲ್ಲದನ್ನು ಹೇಗೆ ಕ್ರಿಯೇಟ್ ಮಾಡಬಾರ್ದು, ಇರೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಅದನ್ನು ತಿದ್ದೋದು ಕರ್ತವ್ಯ. ಅದು ಏನಂತಾರೆ ಅದಕ್ಕೆ ಸ್ಕ್ರೈಬಲ್ ಎರರ್ಸ್ ಅಂತ ಕರೀತಾರೆ. ಸ್ಕ್ರೈಬಲ್ ಎರರ್ಸ್ ಅಂದ್ರೇನು? ಲೇಖಕರ ಪ್ರಮಾದಗಳು, ಕರ್ತೃಗಳ ಪ್ರಮಾದ ಅಲ್ಲ, ಲೇಖಕರ ಪ್ರಮಾದ. ಅದನ್ನು ತಿದ್ದಲೇಬೇಕಾದ್ರೆ ಅದಕ್ಕೆ ನಮಗೆ ಪ್ರಿಂಟ್ಔಟ್ ಪ್ರೂಫ್ ಸ್ಟೇಜಲ್ಲಿ ಮೊದಲೆಲ್ಲ ಕೆಲಸ ಮಾಡಬೇಕು. ಹಿಂದಿನ ಕಾಲ ಪ್ರೂಫ್ ಸ್ಟೇಜೆಲ್ಲ ಇರ್ತಿರಲಿಲ್ಲ, ಬರೆದ ಮುಗಿದೋಗ್ತಿತ್ತು. ಆದ್ದರಿಂದ ಓದೋರು ಏನು ಮಾಡ್ತಿದ್ರು, ಸಾಮಾನ್ಯವಾಗಿ ಪಾಠ ಹೇಳ್ಬೇಕಾದ್ರೆ ಪುಸ್ತಕ ಸಿಗ್ತಿತ್ತು, ಅದು ಹೇಳ್ಬೇಕಾದ್ರೆ ತಿದ್ದು ಹೇಳೋರು ಅಲ್ಲೇನೆ ಬರ್ಕೊಡು, ಅಲ್ಲೇ ತಿದ್ಕೋತಾ ಇದ್ರು. ಎಷ್ಟೋ ಪುಸ್ತಕ ಅಂಥದ್ದು ಸಿಗುತ್ತೆ, ತಿದ್ಕೊಂಡಿರೋದು ಸಿಗುತ್ತೆ. ಮತ್ತು ಅವ್ರು ಪಾಪ ಮಾಡಿದ್ರು ಅಂತ ಇವ್ರ ಪ್ರಕಾರ ಅವರೇ ತಪ್ಪು ಅಂತೇಳಿ ತಪ್ಪು. ಅದು ಮೆಕ್ಯಾನಿಕಲಿ ಫಾಲೋ ಮಾಡೋಕೊಟ್ಟು ಹಾಗಾಗತ್ತೆ. ಕೆಲವು ಕಥೆ ಹೇಳ್ತಾರಲ್ಲ ಗೊತ್ತಲ್ಲ, ಶ್ರಾದ್ದದ ದಿವಸ ಬೆಕ್ಕು ಬರ್ತಿತ್ತು, ಪಾಪ ಡಿಸ್ಟರ್ಬ್ ಆಗುತ್ತೆ ಅಂತ ಕಟ್ಟಿದ ಒಂದು ಕಡೆಗೆ ಅವನು. ಅವ್ರ ಮಕ್ಕಳೇನು ಮಾಡಿದ್ರು, ನಮ್ಮಪ್ಪ ಹೀಗೆ ಮಾಡಿದ್ರೆ ಒಂದು ಬೆಕ್ಕು ಹುಡುಕೋತ ಕೊಡ್ತಿದ್ರು. ಇದು ಬೆಕ್ಕೆ ಸಿಕ್ಕಿಲ್ಲ, ಬೆಕ್ಕೆ ಇದು ಇರೋ ಬೇಕಾದ್ರೆ ಕಟ್ಟಿ ಹಾಕಿದರೆ ಬೆಕ್ಕು ತಂದು ಕಟ್ಟು ಸಿಗದವರು ಸಾಧ್ಯ ಕ್ಯಾನ್ಸಲ್. ಬೆಕ್ಕೆ ಸಿಗಲಿಲ್ಲ ಇವತ್ತು. ಅದಕ್ಕೆ ಇಷ್ಟು ಫಾಲೋ ಮಾಡಿದರೆ ಮೂರ್ಖರು ಅಂತ ಕರೀತಾರೆ. ಅದು ಹೇಳ್ತಾರೆ ಗತಾನಿ ಗತಿಕೋ ಲೋಕಃ ನಲೋಕ ಪಾರಮಾರ್ಥಿಕ. ಅರ್ಥ ಮಾಡ್ಕೊಂಡು ಮಾಡಿದರೆ ಇಂಥ ತಪ್ಪುಗಳು ಹೋಗಿಬಿಡುತ್ತೆ. ಸಂಪ್ರದಾಯ ಕೆಟ್ಟಿದ್ದೇ ಹಾಗೆ. ಯಾರೋ ಮಾಡಿ ತುಂಬ ಯಾವ ಇದಾಗಿತ್ತು ಅಂತ ತಿಳ್ಕೊಂಡು, ತುಂಬ ಸುಸ್ತಾಗಿತ್ತು ಯಾರಿಗಾರು, ಏನಾದ್ರು ತಗೋಪಾಪ ಅಂದ್ರೆ ನೋಡಿದ ಎಲ್ಲ ತೊಗೊಳಕ್ಕೆ ಶುರು ಮಾಡಿಬಿಟ್ರೆ ಆಗೋದು. ಅವ್ರು ಹೇಳಿದ್ರಲ್ಲ, ನಾವು ಅವ್ರಿಗೆ ಹೇಳಿದ್ದು ಇವ್ರಿಗೆಲ್ಲ ಹೇಳಿದ್ದಲ್ಲ. ಯಾರಿಗೂ ಔಷಧಿ ಕೊಟ್ಟರೆ ಇನ್ನೊಬ್ರು ತೊಗೊಬಿಟ್ರೆ ಹಾಗೆ ತಪ್ಪದು. ಆ ರೀತಿ ಇದ್ದವ್ರು ಸಂಪ್ರದಾಯ ಹಾಳು ಮಾಡಿಬಿಡ್ತಾರೆ. ಆ ರೀತಿ ಮಾಡಬಾರ್ದು. ಹಾಂ, ಪ್ರೀತಿ ಪ್ರಳಯದಲ್ಲ, ಫಸ್ಟ್ ಪ್ರಳಯ ಮುಗಿತದಲ್ಲ ಆಗ. ಬ್ರಹ್ಮಕಲ್ಪದ ಫಸ್ಟಿಗೆ. ಈ ದೈನಂದಿನ ಕಲ್ಪ ಅದರಲ್ಲೆಲ್ಲ ಆಗೋದಿಲ್ಲ. ಬ್ರಹ್ಮಕಲ್ಪ ಫಸ್ಟ್ ಬ್ರಹ್ಮದೇವರು ಹುಟ್ಟೋದು. ಫಸ್ಟ್ ಸೃಷ್ಟಿ, ಮೊದಲನೇ ಸೃಷ್ಟಿ ಆಗುತ್ತಾ ಅವಾಗ ಮಾತ್ರ. ಅರ್ಥ ಆಯ್ತಾ? ಮೊದಲನೇ ದಿವಸ ರಿಪೋರ್ಟಿಂಗ್ ಕೊಡ್ತಾರೆ, ಪ್ರಿಂಟ್ ಕೊಡ್ತಾರೆ, ಪ್ರೆಸ್ ದಿವಸ ರಿಪೋರ್ಟಿಂಗ್ ಕೊಡ್ತಾನೆ. ಹೋಗ್ಬಿಟ್ಟು ಇಲ್ಲ, ಅವತ್ತು ಬೇಕಾದಲ್ಲ, ಆ ಫಾರ್ಮ್ಯಾಲಿಟಿ ಅವತ್ತು ಬೇಕಾದ, ಉಳಿದ ದಿವಸ ಬೇಕಿಲ್ಲ. ಪೂರ್ವ ಬರದೇ ಹೋದ್ರೆ ಧಾತ ಯಥಾ ಪೂರ್ವ ಕಲ್ಪದ ಅರ್ಥ ಏನು ಅದಕ್ಕೆ? ಇನ್ನೊಬ್ಬ ಬ್ರಹ್ಮದೇವರು ಬಂದ ಬರಲೇಬೇಕಲ್ಲ. ಹೌದು, ಇದು ಅನಂತ ಸೃಷ್ಟಿಯಾಗಿದೆ, ಅನಂತ ಸೃಷ್ಟಿ ಆಗಲಿಕ್ಕಿದೆ ಇನ್ನೂ ಕೂಡ. ಅದಕ್ಕೆ ಸೃಷ್ಟಿ ಪ್ರೋಸೆಸ್.
ಸಾತ್ವಿಕೇಶು ತ್ರಿಷು ಪದ ಯದಾ ಯದೈವ ಏಕತಮೋ ಅದಲ್ಲ ಹಿಂದಿದೆ ಈ ಕಡೆ ಹಾಂ ಸ ವಾಚ್ಯವಾಚಕತೆಯ ಭಗವಾನ್ ಬ್ರಹ್ಮರೂಪದೃಕ್ ನಾಮರೂಪಕ್ರಿಯಾಧತ್ತೆ ಸಕರ್ಮಾಕರ್ಮಕಃ ಪರಃ ಸಕರ್ಮಾಕರ್ಮಕಃ ಪರಃ ಸಕರ್ಮ ಅಕರ್ಮಕ ಕಾಂಟ್ರಡಿಕ್ಷನ್ ಇದ್ದ ಹಾಗೆ ಸಕರ್ಮಕ ಅಂತ ಕರ್ಮ ಮಾಡಿದರೂ ಕೂಡ ಕರ್ಮ ಲೇಪ ಇಲ್ಲ ಅಂತ ಅರ್ಥ ಕರ್ತೃ ಅಕರ್ತೃ ಭಗವದ್ಗೀತೆಯಲ್ಲಿ ಬರುತ್ತೆ ಮಾಂ ಕರ್ತಾರ ಪ್ರವಿದ್ಯ ಅಕರ್ತಾರ ಅವ್ಯಯ ಪ್ರಜಾಪತೀನ್ ಮನೂನ್ ದೇವಾನ್ ಋಷೀನ್ ಪಿತೃಗಣಾನ್ ಪೃಥಕ್ ಇವರೆಲ್ಲ ಸೃಷ್ಟಿಯಾದರು ಒಬ್ಬೊಬ್ಬರೇನೆ ಸಿದ್ಧ ನಾಮರೂಪಕ್ರಿಯೆ ಆಮೇಲೆ ಹೆಸರು ಅವ್ರಿಗೆ ಹೆಸರಿಡ್ಬೇಕಲ್ಲ ಈಗ ಹೆಸರು ಎಲ್ಲಿಂದ ತರಬೇಕೀಗ ದೇವ್ರ ಹೆಸರೇ ಇಟ್ಟರು ರೂಪ ಒಂದು ಆಕಾರ ಬೇಕಲ್ಲ ದೇವರ ಆಕಾರ ಸೃಷ್ಟಿ ಮಾಡಿ ಇದೆಲ್ಲ ಪೂರ್ತಿ ಮಾಡಲ್ ಅದಕ್ಕೆ ವಿರಾಟ್ ದೇಹ ವಿರಾಟ್ ರೂಪ ಅಂತ ಕರೆದು ಎಲ್ಲ ಮಾಡಲು ಒಂದು ಕಡೆ ಸಿಗಬೇಕು ಅದರಲ್ಲಿ ಪ್ರಜಾಪತೀನ್ ಮನೂನ್ ದೇವಾನ್ ಋಷೀನ್ ಪಿತೃಗಣಾನ್ ಪೃಥಕ್ ಪ್ರಜಾಪತಿಗಳನ್ನು ಮನುಗಳನ್ನು ದೇವರ ಋಷಿಗಳನ್ನು ಇವೆಲ್ಲ ದೇವರ ಹೆಸರು ಮತ್ತೆ ಪ್ರಜಾಪತಿ ಅನ್ನೋ ಪದನೂ ದೇವರ ಹೆಸರೇ ವಿಷ್ಣು ಸಹಸ್ರನಾಮದಲ್ಲೇ ಬಂದಿದೆ ಆ ಪೋಸ್ಟ್ ಕ್ರಿಯೇಟ್ ಮಾಡೋದು ಹೆಸರಿಡೋದು ಅದಕ್ಕೆ ಒಬ್ಬರು ಅವ್ರಿಗೊಂದು ಹೆಸರಿಡೋದು ಎಲ್ಲ ದೇವರ ಹೆಸರು ಮೊದಲು ಯಾರೂ ಇಲ್ಲ ಹೆಸರೇ ಇಲ್ಲ ಯಾರಿಗೂ ಕೂಡ ಎಲ್ಲ ದೇವರ ಹೆಸರವರೇ ಇರೋದ್ರಿಂದ ಸರ್ವಶಬ್ದ ವಾಚ್ಯತ್ವ ದೇವರಿಗೆ ಇದೆ ಎಂಬುದು ಪ್ರೂಫ್ ಅದು ಪ್ರಜಾಪತೀನ್ ಮನೂನ್ ದೇವಾನ್ ಋಷೀನ್ ಪಿತೃಗಣಾನ್ ಪೃಥಕ್ ಸಿದ್ಧಚಾರಣ ಗಂಧರ್ವಾನ್ ವಿದ್ಯಾಧ್ರಾಸುರ ವಿದ್ಯಾಧ್ರ ಅಂದರು ಅಂತೆ ವಿದ್ಯಾಧರ ಅಂದರು ಅಂತೆ ವಿದ್ಯಾಧ್ರಾಸುರ ಗೌಹ್ಯಕಾನ್ ಇವರೆಲ್ಲರ ಸೃಷ್ಟಿ ಆಯ್ತು ಈಗ ಪ್ರಜಾಪತಿಗಳು ಮನುಗಳು ದೇವತೆಗಳು ಋಷಿಗಳು ಪಿತೃಗಳು ಪೃಥಕ್ ದೇವಋಷಿ ಪಿತೃಪದರಾಹ ಇತಿ ಮುಕ್ತಾಸ್ತು ಪಂಚದಹ ಇದ್ದಾಗೆ ಸಿದ್ಧ ಚಾರಣ ಗಂಧರ್ವಾನ್ ವಿದ್ಯಾಧರ ಆಮೇಲೆ ಅಸುರ ಗುಹ್ಯಕಾನ್ ಎಲ್ಲ ಅಸುರರು ಗುಹ್ಯ ಎಲ್ಲ ವೆರೈಟಿ ಸೃಷ್ಟಿಯಾಯಿತು ನಾಮೈವ ವಾಚಕತ್ವೇನ ನಾಮರೂಪಕ್ರಿಯಾ ಅಪಿ ವಾಚ್ಯತ್ವೇನ ಹರಿರ್ದೇವೋ ನಿಯಾಮಯತಿ ಏಕರಾಟ್ ಇತಿ ಚ ಇಲ್ಲೊಂದು ಫಸ್ಟ್ ಟೈಮ್ ಒಬ್ಬ ಆಭರಣ ಮಾಡ್ತಾನೊಬ್ಬ ಒಂದು ಗಡಿಗೆ ಮಾಡಿದೆ ಫಸ್ಟ್ ಟೈಮ್ ಕುಂಬಾರ ಗಡಿಗೆ ಅಂತ ಕರೆದ ಉಳಿದು ಎಲ್ಲ ಏನಂತ ಕನೆಕ್ಷನ್ ಗಡಿಗೆ ಅಂತ ಕರೆದ್ರು ಆ ಗಡಿಗೆ ಶಬ್ದ ನೆನಗಡೆ ಅಡಾಪ್ಟ್ ಮಾಡಿಕೊಂಡ ಇದನ್ನು ಉಳಿದವ್ರ ಶುರು ಮಾಡಿದ್ರು ಈ ರೀತಿ ಇದ್ದರೆ ಗಡಿಗೆ ಅಂತ ಕರಿಬೇಕು ಅಂತ ಮಾಡಿಕೊಂಡು ಈ ರೀತಿ ಇದ್ದರೆ ಪುಸ್ತಕ ಅಂತ ಕರಿಬೇಕು ಈ ರೀತಿ ಇದ್ದರೆ ಟೇಬಲ್ ಅಂತ ಕರಿಬೇಕು ಅಂತ ಮಾಡಿದ್ರು ಪದಗಳು ಮೊದಲೇ ಇವೆ ಶಬ್ದಗಳು ಸೃಷ್ಟಿ ಅಲ್ಲದು ಆ ಸಂಸ್ಕೃತ ಶಬ್ದಗಳು ಅನಾದಿ ನಿತ್ಯ ಬೇರೆ ಭಾಷೆಗಳು ಏನು ಮಾಡ್ಕೋತಾರೆ ಅವರೀಗ ಈ ಕನ್ನಡನೇ ಎಲ್ಲರೂ ಒಂದೇ ರೀತಿ ಮಾತಾಡೋದಿಲ್ಲ ಈಗ ಆ ಕಡೆ ಹೋಗ್ಬಿಟ್ಟು ನೀವು ಕನ್ನಡ ಅನಿಸೋದೇ ಇಲ್ಲ ಎಷ್ಟೋ ಸಲ ಅಷ್ಟರ ಮಟ್ಟಿಗೆ ಮಾತಾಡೋದು ತಮಿಳು ಕನ್ನಡ ಮಾತಾಡ್ಬಿಟ್ರೆ ತಮಿಳು ಇದ್ದಾಗೆ ಇರುತ್ತೆ ಗೊತ್ತಾಯ್ತಾ ಬಟ್ ಸ್ಟಿಲ್ ಅದು ಕನ್ನಡ ಅದು ಅಷ್ಟು ವಿರೂಪಗಳು ಒಂದು ಬೇಸಿಕ್ ಇರೋದು ಮಾತ್ರ ಒಂದೇ ಮೂಲ ವೃತ್ತಿಕೇತೇವ ಸತ್ಯಂ ಅದು ದೇವಭಾಷೆಯಲ್ಲಿ ಬಂದಿದ್ದು ಅನಾದಿ ಕಾಲದಿಂದ ಇರೋದು ನಿತ್ಯ ಅದು ಉಳಿದೆಲ್ಲ ಕನ್ವೆನ್ಷನ್ ಅಲ್ಲ ಅದು ಬರುತ್ತೆ ಮತ್ತೆ ಹೋಗೋದು ಹೊಸ ಭಾಷೆ ಸೃಷ್ಟಿಯಾಗ್ಬೋದು ಹೋಗ್ಲೂಬಹುದು ಯಾವುದ ಚಂದ ಅದೇ ಹೇಳಿದ್ ವೃತ್ತಿಕೇತೇವ ಸತ್ಯಂ ವೃತ್ತಿಕಾಮ ಸತ್ಯನ ಅರ್ಥ ಏನು ಮಾಡಿ ಉಳಿದು ಸುಳ್ಳು ಅಂತ ಮಾಡಿಬಿಟ್ರಲ್ಲ ನಿತ್ಯ ಅಂತ ಕರೆದು ವೃತ್ತಿಕಾಮ ದೇವಭಾಷೆ ಆದ್ದರಿಂದ ನಿತ್ಯವಾದ ರೂಢಿ ಇದೆಲ್ಲ ಡೂಪ್ಲಿಕೇಟ್ ಸಿಟ್ಟು ಬಂದುಬಿಡುತ್ತೆ ಅವರಿಗೆ ಸಿಟ್ಟಿಗೆಲ್ಲ ಕರೆದಿದ್ದಷ್ಟು ತಾತ್ಕಾಲಿಕ ಅಂದರೆ ಸುಳ್ಳು ಅಂತ ಅರ್ಥ ಅಲ್ಲ ಸುಳ್ಳು ಭಾಷೆ ಕೆಟ್ಟ ಭಾಷೆ ನಿಂದೆ ತಿಳ್ಕೊಂಬಿಟ್ರು ಅದೇ ತಪ್ಪಾಯ್ತು ಒಂದು ಅಲ್ಲ ಅಂತ ಹೇಳಿದ ತಕ್ಷಣ ಬೈತಾರೆ ಅಂತೇಳಿ ಬೈಯೋದಕ್ಕೆ ನೀವು ಅಲ್ಲಲ್ಲಿ ಇಲ್ಲಿ ಕೂಡಿ ನಿಮ್ಮ ಸೀಟ್ ಇದು ಅಂತ ಹೇಳಿದರೆ ಬೈಯೋದೇನು ಬಂತು ಅದರೊಳಗೆ ಗೊತ್ತಾಯ್ತಾ ಇನ್ನೊಬ್ಬರು ಸಾಧ್ಯ ನೀವು ದಯವಿಟ್ಟು ಇಲ್ಲಿ ಕೂಡಿ ಅಂದರೆ ತಪ್ಪು ಇವ್ನು ಹೇಳ್ಬೇಕಾದ್ರೆ ಸರಿ ಹೇಳ್ಬೇಕಂತ ನೀನು ಕೊಡಲೇ ಇಲ್ಲಿ ಹಾಗೆಲ್ಲ ಹೇಳ್ಬಾರ್ದು ಗೌರವದಿಂದ ಹೇಳಬೇಕು ಆದರೆ ಅವರು ಆ ಅರ್ಥ ಉಳಿದವ್ರು ಎಲ್ಲ ಕಡೆ ತಪ್ಪು ತಿಳ್ಕೊಂಡು ಇವರೆಲ್ಲ ಬೈಲಕ್ಕೆ ಶುರು ಮಾಡ್ತಾರೆ ಒಬ್ಬರು ಮಾಡೋ ತಪ್ಪು ಉಳಿದವ್ರನ್ನೆಲ್ಲ ಹಾಳು ಮಾಡ್ತಾರೆ ಹಾಂ ಅಪಭ್ರಷ್ಟ ಭಾಷೆ ಅಂದರೆ ಏನು ಭ್ರಷ್ಟ ಭಾಷೆ ಅಂತ ಬೈತಾರೆ ಅಪಭ್ರಷ್ಟ ಬೈಯೋದಲ್ಲ ಅದು ಮೂಲ ಅಲ್ಲ ಅಂತ ಅರ್ಥ ಮೂಲ ಬೇರೆ ಇದು ಬೇರೆ ಡೂಪ್ಲಿಕೇಟ್ ಅಂತ ಎರಡು ಬೈತೀರ ನಮ್ಮನ್ನ ಅಂತಕ್ಕೆ ಅದು ಬೈಯೋದಲ್ಲ ಅದು ಒರಿಜಿನಲ್ಗೂ ಡೂಪ್ಲಿಕೇಟ್ ವ್ಯತ್ಯಾಸ ಇದೆಯೋ ಇಲ್ವೋ ಅಷ್ಟೇ ಗುಹ್ಯಕರೋದೊಂದು ಗುಂಪು ಗುಹ್ಯ ಯಕ್ಷರು ಸಾಧ್ಯರು ಸಿದ್ಧರು ಅಂತ ಒಂದು ಗುಹ್ಯಕರೋದು ಕ್ಲಾಸ್ ಆಫ್ ಇದವರು ಗೊತ್ತಾಯ್ತಾ ನಮ್ಮಲ್ಲಿ ಬಾಡಿಗೆಗೆ ಎಲ್ಲ ಕರಿತೇವಲ್ಲ ಬಾಡಿಗೆ ಎಲೆಕ್ಟ್ರಿಷಿಯನ್ ಕರೆದಾಗ ಒಂದು ಕ್ಲಾಸ್ ಯಕ್ಷರ ಒಂದು ಗುಹ್ಯಕ ಅಂತೇಳಿ ಗುಹ್ಯ ಸಾಮಾನ್ಯ ಹೆಸರು ಯಕ್ಷ ಅಂತಾನೆ ಸಬ್ ವೆರೈಟಿ ಅದು ಯಾದವರು ಅಂದರೆ ಯಾದವರೇ ಅದು ಭೋಜರು ಅಂಧರು ಭೋಜ ಅಂಧಕರು ಆಮೇಲೆ ವೃಷ್ಣಿಗಳು ಅಂತ ವೆರೈಟಿಗಳಿವೆ ಉಳಿದವ್ರ ಪಾಲಿಗೆ ಏನವರೆಲ್ಲ ಯಾವುದು ಉಳಿದವ್ರ ಪಾಲಿಗೆ ನಾವೆಲ್ಲ ಇಂಡಿಯನ್ಸ್ ಅಷ್ಟೇ ಉಳಿದವ್ರ ಪಾಲಿಗೆ ಇಂಡಿಯನ್ಸ್ ಅಮೇರಿಕನ್ ಅಷ್ಟೇ ಅವರಲ್ಲಿ ಸಬ್ ಕ್ಲಾಸಲ್ಲಿ ಏನಾಗುತ್ತೆ ಇದು ಅದ್ರಲ್ಲಿ ಬೇರೆ ವೆರೈಟಿ ಶುರುವಾಗುತ್ತೆ ಉಳಿದಾರೆ ಹೇಳಕ್ಕೆ ಫಸ್ಟ್ ಇಂಡಿಯನ್ ಅಲ್ಲಿಂದ ಶುರುವಾಗುತ್ತೆ ನಾಮೈವ ವಾಚಕತ್ವೇನ ನಾಮರೂಪಕ್ರಿಯಾ ಅಪಿ ವಾಚ್ಯತ್ವೇನ ಹರಿರ್ದೇವೋ ನಿಯಾಮಯತಿ ಚೇ ಕರಾಟ್ಟಿತಿ ಚ ಪದಗಳೆಲ್ಲ ಕೊಂಡಕ್ಕೆ ಬಂದರು ಮುಖ್ಯತಃ ಯಾವುದೇ ಶಬ್ದಕ್ಕೂ ಕೂಡ
ವಾಚಕ ದೇವರಿಗೆ ವಾಚಕವಾದ ಪದ, ವಾಚ್ಯನಾದ ದೇವರೊಬ್ಬನೇನೆ. ಕರ್ತೃತ್ವಾತು ಸಕರ್ಮಾಸೌ ನಿಷ್ಫಲತ್ವಾದ ಅಕರ್ಮಕಃ. ಕರ್ಮ ಅಕರ್ಮ ಅಂತ ಕರೆದ್ರಲ್ಲ, ಕರ್ಮ ಮಾಡಿದರೆ ಅಕರ್ಮ ಅಲ್ಲ, ಅಕರ್ಮ ಮಾಡಿದ್ರೆ ಕರ್ಮ ಅಲ್ಲ. ಹ್ಯಾಕೆ ಕರೆದ್ರಿ ಅಂದರೆ ಕರ್ತೃತ್ವಾತ್ ಸಕರ್ಮಾಸೌ, ಮಾಡ್ತಾನಾದ್ರಿಂದ ಸಕರ್ಮ, ಆದರೆ ಅದು ಅಟ್ಯಾಚ್ಮೆಂಟ್ ಇಲ್ಲ ಆದ್ದರಿಂದ ಅಕರ್ಮ. ನಿಷ್ಫಲತ್ವಾದ ಅಕರ್ಮಕಃ. ಹೌದು 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 ಹೌದು. ಇತಿ ಚ ಕರ್ತ ವಿಕರ್ತ ಗಹನೋ ಗುಹಃ ಪ್ರಜಾಪತ್ಯಾದೀನ್ ಧತ್ತೆ. ಪರಮಾತ್ಮ ಹೆಸರುಗಳನ್ನೂ ಇಟ್ಟ, ಅವರು ಸಂರಕ್ಷಣೆಯೂ ಮಾಡಿದ, ಎಲ್ಲ ದೇವರ ಅಧೀನ. ಸತ್ವಂ ರಜಸ್ತಮ ಇತಿ ತಿಸ್ರಃ ಸುರನೃ ಗಾಯಕಃ ಗಾಯಕಾಃ ಸುರಾನೃ ನಾರಕಾಃ ತತ್ರಾಪ್ಯೇಕೈಕಶೋ ರಾಜನ್ ಭಿದ್ಯಂತೆ ಗತಯಸ್ತ್ರಿಧಾ. ಆಮೇಲೆ ಶುರುವಾಯಿತು. ಸತ್ವಂ ರಜಃ ತಮಃ ಇತಿ ತಿಸ್ರಃ ಸುರನೃ ನಾರಕಾಃ. ಸುರ ದೇವತೆಗಳು ಸಾತ್ವಿಕರು, ನೃ ಮನುಷ್ಯೋತ್ತಮರು, ನಾರಕಾಃ ಅಂದರೆ ತಮೋಯೋಗ್ಯರು. ಹೀಗೆ ಮೂರು ವಿಧವಾದ ಜೀವರ ಸೃಷ್ಟಿಯನ್ನು ನಡೆಯಿತು. ತತ್ರಾಪಿ ಏಕೈಕಶೋ ರಾಜನ್ ಭಿದ್ಯಂತೆ ಗತಯಸ್ತ್ರಿಧಾ. ಅದರಲ್ಲೂ ಕೂಡ ಮತ್ತೆ ಬ್ರಾಡ್ ಕಾನ್ಸೆಪ್ಟ್ ಏನು? ಸಾತ್ವಿಕ ರಾಜಸ ತಾಮಸ. ಅದರಲ್ಲಿ ಮತ್ತೆ ಮಿಕ್ಸ್ ಆಗ್ತಾ ಹೋದಂತೆ ತಾಮಸಾಹ ದೈತ್ಯಾಹ ಪ್ರಧಾನಾದೇವ ಶತ್ರವಃ. ತಾಮಸರಲ್ಲಿ ಪರಮತಾಮಸರು ಅಂದರೆ ದೈತ್ಯರು, ಪ್ರಧಾನಾದೇವ ಶತ್ರವಃ ಉದಾಹರಣವಾಗಿ ಶತ್ರುಗಳು ಮೂಲಕ್ಕೆ. ನಾ ತಾಮಸ ರಾಜಸಾಸ್ತೇಷಾಂ ಅನುಗಾಸ್ತೇಷು ಸಾತ್ವಿಕಾಃ. ಹಸುರಲ್ಲೇ ಸಾತ್ವಿಕ ಹಸುರಷ್ಟು ಬೇರೆ ಇದ್ದಾರಂತೆ. ಒಳ್ಳೆ ಕಳ್ಳ ಅಂತ ಹೇಳ್ತಾರಲ್ಲ, ಕಳ್ಳರಲ್ಲೂ ಒಳ್ಳೆ ಕಳ್ಳ ಇದ್ದಾಗೆ ಪೂರ್ತಿ ತಾಮಸರು ಒಂದು ಗುಂಪು. ಅದರಲ್ಲಿ ಕೂಡ ಮತ್ತೆ ಬರುವ ಸಾತ್ವಿಕ ತಾಮಸ, ರಾಜಸ ತಾಮಸ, ತಾಮಸ ತಾಮಸ. ಇನ್ನೂ ತಗೊಂಡೆ ಸಾತ್ವಿಕ 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 ರಾಜಸ, ಸಾತ್ವಿಕ 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 ತಾಮಸ, ಸಾತ್ವಿಕ 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 ಸಾತ್ವಿಕ. ಅದು ಬ್ರಹ್ಮವಾಯಿಗಳು, ಪರಮ ಸಾತ್ವಿಕರು. ದೇಹತ ಗುಣತ ಎಲ್ಲದರಲ್ಲೂ ಪರಮ ಸಾತ್ವಿಕ. ಇವ್ರು ಹಾಗಲ್ಲ, ಎರಡು ಬಾಯಿತು. ಇನ್ನೂ ಮತ್ತೆ ಮೂರು ಮಾಡಬಹುದು. ಅನಾಖ್ಯಾತಾಸುರ ಪ್ರೋಕ್ತ ಮಾನುಷ ದುಷ್ಟಚಾರಿಣಃ. ತಾಮಸ ರಾಜಸಾಸ್ತೇಷಾಂ ಅನುಗಾಹ. ದೈತ್ಯರ ಅನುಗರಿಗೆಲ್ಲ ಏನಂತ ಕರೀತಾರೆ? ಭಾರಿ ಕೆಟ್ಟ ದೈತ್ಯರಿ ತಾಮಸ ತಾಮಸ ಅಂತಾರೆ. ಅವ್ರ ಫಾಲೋವರ್ಸ್ಗೆಲ್ಲ ಕೂಡ ತಾಮಸ ರಾಜಸ ಅಂತ ಕರೀತಾರೆ. ಅದಕ್ಕಿಂತ ಕಡಿಮೆಯವರಿಗೆ ತಾಮಸ ಸಾತ್ವಿಕರು ಅಂತ ಕರೀತಾರೆ. ಅನಾಖ್ಯಾತಾಸುರ ಪ್ರೋಕ್ತಾ ಮಾನುಷ ದುಷ್ಟ. ಇವರು ಅನಾಖ್ಯಾತ ಸುರರು ಹೇಗೋ ಅನಾಖ್ಯಾತ ಅಸುರರು ಅಂತಿದ್ದಾರೆ. ಗೆಜಿಟೆಡ್ ನಾನ್ ಗೆಜಿಟೆಡ್ ಅಂತ ಕರಿತೇವಲ್ಲ ಹಾಗೆ. ಮಾನುಷ ದುಷ್ಟಚಾರ್ಯ, ಮನುಷ್ಯರು ಅಂತ ಹೇಳಿದರೆ ಎರಡೂ ಮಾಡ್ತಕ್ಕಂಥ ದುಷ್ಟರು. ಹಾಂ, ಎಲ್ಲಿ ಹೇಳಬಾರ್ದು. ದೇಹ ಅಷ್ಟೇ, ಸ್ವರೂಪದಲ್ಲೇ ಸಾತ್ವಿಕರೇ ಅವರು. ಸ್ವರೂಪದ್ದಲ್ಲ ಫಸ್ಟ್ ಹೇಳ್ತಿರೋದು. ಅವರಲ್ಲೇ ಹಾಗಿದ್ದಾರೆ, ಜೀವರೇ ಹಾಗಿದ್ದಾರೆ. ತಾಮಸರಲ್ಲಿ 3 ವಿಧ ಇದ್ದಾರೆ, ಸಾತ್ವಿಕರಲ್ಲಿ 3 ವಿಧ ಇದ್ದಾರೆ. ಮತ್ತೆ ಇನ್ನೂ ಜಾಸ್ತಿ ಮಾಡಿದರೆ 4 ಮಾಡ್ಬೋದು, 5 ಎಷ್ಟು ಬೇಕಾದ್ರೂ ಮಾಡ್ಬೋದು. ಕಾಂಬಿನೇಟ್ ಮಾಡ್ತಾ ಹೋದಂತೆ ಎಷ್ಟು ಬೇಸ್ ಜಾಸ್ತಿ ಆಗುತ್ತೆ. ಬ್ರಾಡ್ ಕ್ಲಾಸಿಫಿಕೇಶನ್ ಏನದು? ತಾಮಸರು ಅಷ್ಟೇ, ಬ್ರಾಡ್ ಕ್ಲಾಸಿಫಿಕೇಶನ್. ಸಾತ್ವಿಕರು ಸಬ್ ಕ್ಲಾಸಿಫಿಕೇಶನ್ ಬಂದಾಗ ವೆರೈಟಿ. ಮಡಿ ಭಾರಿ ನಮ್ಮಲ್ಲಿ ಮಡಿಯಲ್ಲಿ ಮಾಡಲ್ಲ. ಫಸ್ಟು ಮೀಸಲು ಮಡಿ ಬೇರೆ, ದೇವ್ರ ಪೂಜೆ ಮಡಿ ಬೇರೆ, ಆಮೇಲೆ ಪೂಜೆ ಮಡಿ ಬೇರೆ, ಊಟದ ಮಡಿ ಬೇರೆ, ಗೊತ್ತಾಯ್ತಾ? ಎಲ್ಲ ವೆರೈಟಿ. ಸಾಯಂಕಾಲದ ಮಡಿ ಬೇರೆ, ಅನೇಕ ವೆರೈಟಿಗಳು. ಬರೀ ಸುಮ್ಮನೆ ಮಡಿ ಓಡಾಡೋದು ಬೇರೆ, ಯಾರು ಮುಟ್ಟಿದ್ರೆ ಮಡಿ ಆಗೋದು ಬೇರೆ, ಅದರಲ್ಲೂ ಭಾರಿ ಮುಟ್ಟಿದ್ರೆ ಜಡವಾರ ಸಮೇತ ಚೇಂಜ್ ಆಗೋದು ಬೇರೆ. ಅದು ಮೈಲಿಗೆಲ್ಲೂ ವೆರೈಟಿ, ಇದರಲ್ಲೂ ವೆರೈಟಿ. ಭಾರಿ ಮೈಲಿಗೆ, ಸೂತಕದ ಮೈಲಿಗೆ. ಯಾರೋ ಏನೋ ಸ್ನಾನ ಮಾಡಿದ್ರೆ ಮುಗಿದೋಗಳು. ಸೂತಕದ ಸ್ನಾನ ಮಾಡಿ ಬರೋದಿಲ್ಲ, ಅದು ಮುಗಿಯೋವರೆಗೂ ಕಾಯಬೇಕು. ಸೂತಕ ಮೈಲಿಗೆಲ್ಲೂ ವೆರೈಟಿಗಳಿದೆ. ಬ್ರಾಡಾಗಿ ಕರೆದ್ರೆ ಮಡಿ ಮೈಲಿಗೆ ಅಷ್ಟೇ, ಬ್ರಾಡಾಗಿ ಕರೆದ್ಬೇಕು. ರಾಜಸಾ ತಾಮಸಾಶ್ಚೈವ ಮಧ್ಯ ರಾಜಸ ರಾಜಸಾಹ. ಅದು ಹಾಗೆಲ್ಲ ರಾಜಸರು ಸಾತ್ವಿಕರು. ಮತ್ತೆ ರಾಜಸ ಸಾತ್ವಿಕಾಸ್ತತ್ರ ಮಾನುಷೇಷು ಉತ್ತಮ ಗಣಾಹ. ಫಿಸಿಕಲಿ ತಗೊಳ್ಳೋದು, ಸ್ವರೂಪದಲ್ಲಿ ತಗೊಳ್ಳೋದು. ಸ್ವರೂಪದಲ್ಲಿ ತಗೊಂಡಾಗ ಆ ರೀತಿ, ಸ್ವರೂಪದಲ್ಲಿ ತಗೊಂಡಾಗ ಬಾಡಿಲಿ ಹಾಗಿರ್ತಾರೆ. ದೇವಾಹ ಪೃಥಗ್ ಅನಾಖ್ಯಾತಾಹ. ದೇವತೆಗಳು ಅನಾಖ್ಯಾತ ದೇವತೆಗಳಿದ್ದಾರೆ. ಮುಂದೆ ನಮಗೆ ಗೊತ್ತು, ಅನಾಖ್ಯಾತ ದೇವತೆಗಳ ಬಗ್ಗೆ ಹೇಳಿರ್ತಾರೆ. ಅನಾಖ್ಯಾತ ದೈತ್ಯರು ಇದ್ದಾರೆ ಅಂತ ಹೇಳಿ. ಮಾನುಷೇಷು ಉತ್ತಮ ಗಣಾಹ. ಮನುಷ್ಯೋತ್ತಮರೆಲ್ಲ ಸಾತ್ವಿಕರು ಹೇಳಿದ್ದಾರೆ. ಗೆಜೆಟೆಡ್ ನಾನ್ ಗೆಜೆಟೆಡ್ ಇದ್ದಾಗೆ ಒಂದು ಕ್ಲಾಸಲ್ಲಿ ಹೆಸರಿದ್ದಾರೆ, ನೇಮ್ಡ್ ಅನ್ನೇಮ್ಡ್ ಇರ್ತೇವಲ್ಲ ಹಾಗೆ ಅಷ್ಟೇ. ದೇವಾಹ ಪೃಥಗ್ ಅನಾಖ್ಯಾತಾಹ ಪೃಥಾಹ ಸಾತ್ವಿಕ ತಾಮಸಃ. ದೇವತೆಗಳಿದ್ದಾರೆ, ಕಡಿಮೆ ದೇವರು ತಾಮಸ ದೇವತೆಗಳು. ಅದೇ ತಾಮಸಗಳು ಹೇಗಾಗ್ತಾರೆ ಅಂದರೆ, ಮೇಲೂರಿಗಿಂತ ತಗೊಂಡಾಗ ಏನಾದರೂ ಅವರು ಮೇಲೂರಿದ್ದಾಗ ಈಗ ಮುಖ್ಯ ದೇವರನ್ನೇ ಮುಟ್ಟಬೇಕು. ದೇವರಿರುತ್ತೆ
ಅದ್ರ ಎಷ್ಟು ಬಡಿ ಇದ್ದವನು ಮುಟ್ಲಕ್ಕೆ ಬರಲ್ಲ. ಯಾರು ಮುಟ್ಟಬೇಕಂದ್ರೆ ಎತ್ತಿಗೆ ಪೂಜೆ ಅವರೇ ಮುಟ್ಟು, ಬೇರೆಯವ್ರು ಮುಟ್ಟಾಗಿಲ್ಲ. ಇವ್ರಿಗೆ ಎಷ್ಟು ಬಡಿ ಬೇಕಾದ್ರೂ ಇಲ್ಲಿ ಅವ್ರ ಮೇಲಿಗೆ ಮುಟ್ಕೋಬೋದು. ಇವ್ರು ಬಿಟ್ಟ ವಿಚಾರ ಬೇರೆ, ಪ್ರಾಯಶ್ಚಿತ್ತ ಮಾಡ್ಕೋಬೋದು. ಇವ್ರು ಏನು ಮಾಡಿಕೊಂಡ್ರೂ ಸಾಧ್ಯ. ಈ ಮಡಿ ಇಲ್ಲೇ ಇಲ್ಲ, ಲೆಕ್ಕಕ್ಕೆ ಬರೋದು. ಆ ಮಡಿ ಬೇರೆ ಆಯ್ತು. ಈ ಕರೆಂಟಿನ ಎಷ್ಟು ಮಡಿಲಿ ಮುಟ್ಬೋದು ಅಂತ ಆಗೋ ಹಾಗೆ ಯಾವ ಮಡಿ ಬಿಟ್ಟರೂ ಸಾಯ್ತಾನೆ ಅವನು. ಆದ್ದರಿಂದ ಮುಟ್ಟದಲ್ಲೇ ಉಪಯೋಗಿಸ್ಬೇಕಲ್ಲ. ದೇವಾ ಪೃಥಗ್ ಅನಾಖ್ಯಾತಾ ಸ್ಮೃತಾ ಸಾತ್ವಿಕ ತಾಮಸಾಃ ಅತಾತ್ವಿಕಸ್ತಥಾಖ್ಯಾತಾ ಸ್ಮೃತಾ ಸಾತ್ವಿಕ ಅತಾತ್ವಿಕ ದೇವತೆ. ಸಾತ್ವಿಕ ದೇವತೆಗಳೆಲ್ಲ ಸಾತ್ವಿಕರಾದರೆ ಇವರು ಸಾತ್ವಿಕ ರಾಜಸರು, ಸತ್ವ ಅಲ್ಲದೆ ಇದ್ದವರು. ಇನ್ನೂ ಕಡಿಮೆ ಬಂದರೆ ಸಾತ್ವಿಕ ತಾಮಸರು. ಸಾತ್ವಿಕ ಆದರೆ ಆ ಅರ್ಥದಲ್ಲಿ ಇಬ್ಬರು ಬಿಡೋರು ಹಾಕಾದ್ರೆ ಭಾರಿ ಸಿಟ್ಟು ಬಂದುಬಿಡ್ತಾರೆ ತಾಮಸ ಅಂತ ಕೈ. ತಾಮಸದ ಅರ್ಥನೇ ಗೊತ್ತಿಲ್ಲ. ಫಸ್ಟ್ ಸಿಟ್ಟು ಮಾಡ್ಕೊಂಡೇನು ಪ್ರಯೋಜನ ಅದರೊಳಗೆ? ಅಲ್ಲೇನು ತಾಮಸ ಅಂತ ಅರ್ಥ ಆದರೆ ಮುಂದಿನ ಪ್ರಶ್ನೆ ಬರೋದು. ಅರ್ಥ ಆಗೋದಿಲ್ಲ ಆಗ. ಈ STC FTC ಇದೆಯಲ್ಲ, STC ಬಯ್ಯೋ ಪದನ ಅದು? ಬಯ್ಯೋ ಪದ ಅಲ್ಲ. ಅವನು ಯಾರು ಅಂತ ಪೋಸ್ಟ್ ಹೇಳೋ ಪದ ಅಷ್ಟೇ ಹೊರತು ಬಯ್ಯೋ ಪದ ಅಲ್ಲ. ಅಧಿಕಾರದಲ್ಲಿ ಅವನ ಅಧಿಕಾರಗಳು ಕಡಿಮೆ ಅಷ್ಟೇ ಹೊರತು ಎಲ್ಲ ಪದಗಳನ್ನು ವಿನಾಕಾರಣ ನಿಂದೆ ಮಾಡಿದರು. ಅಗಸನ್ನ ಕೃಷ್ಣ ಕೊಲ್ಲಕ್ಕೆ ಕಾರಣ ಈ ಬಟ್ಟೆ ಸಂಸದನ್ನು ಕೊಡೋದಿಲ್ಲ. ಅವನು ಏನು ಮಾಡಿದ ಲೆಕ್ಕ? ಅವನಿಗೆ ಕೃಷ್ಣ ಯಾರು ಅಂತ ಗೊತ್ತಿಲ್ಲ, ಅವನಿಗೆ ಸ್ವರೂಪ ಗೊತ್ತಿಲ್ಲ. ಅಲ್ಲಿ ಅವರ ಮೇಲೆ ನಿಮಗೆ ಕೊಡೋದಿಲ್ಲ ಅಂತ ಹಾಗೆ ಆ ರೀತಿ ಮಾತಾಡಲಿಲ್ಲ ಅವನು. ನಿಮಗೆಲ್ಲ ಇದು ಬೇರೆ ಕೇಳು ಅಂತ ಬೈದ. ಅದಕ್ಕೆ ಓದಿದ್ದು ಗೊತ್ತಾಯ್ತಾ? ಅದು ಆ್ಯಕ್ಚುಲಿ ಕೃಷ್ಣ ದೌರ್ಜನ್ಯ ಮಾಡಿದಾಗ ಕೇಳಿ ಕೊಡೋದನ್ನ ಕೊಂದಾಕ್ಬಿಡೋದು. ಹಾಗಿದ್ರೆ ಅದು ಕೊಲ್ಲೋದಿಲ್ಲ, ಗೊತ್ತಾಯ್ತಾ? ಕೊಡಬೇಕು. ಅದೇ ತಿರುವಕ್ರೆ ಅವ್ರು ಕೃಷ್ಣ ಯಾರಂತ ಗೊತ್ತಾ ಅವಳಿಗೆ. ಅದಕ್ಕೇನು ಮಾಡಿದ್ರು, ಕೊಡ್ತೀನಿ ಅವ್ಳು ಚೂರು ಅವ್ರು ಎಲ್ಲ ನಿನಗೆ ಅಂತ ಕೊಟ್ಬಿಟ್ಟು. ಅದು ಅವಳು ನಡ್ಕೊಂಡಿದ್ದೆ, ಇವ್ರು ನಡ್ಕೊಂಡಾಗಿಲ್ಲ. ಯಾರೋ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇರಬೇಕಾಗಿತ್ತು, ಬೈಬೇಕಾಗಿತ್ತಾಗ ಅವನು. ಅದು ಕೃಷ್ಣ ಯಾರು ಸಾಮಾನ್ಯ ನೋಡಿದರೆ ಸಾಕು, ಎಷ್ಟು ತೇಜಸ್ಸೆಲ್ಲ ಇತ್ತು. ಆಚಾರ್ಯ ನೋಡಿದ ತಕ್ಷಣ ನೋಡಿದಕ್ಕೆ ಬಂದು ಕಾಲು ಹಿಡ್ಕೊಂಡ್ಬಿಟ್ಟಲ್ಲ ಹಾಗೆ. ಅದು ಕಾಮನ್ ಸೆನ್ಸ್ ಇಲ್ಲದೆ ಕೆಲವು ಬೈಯೋದಂದ್ರೆ ಚಟ ಅವರಿಗೆ. ಅಂಥವರಿಂದ ಸಮಾಜ ಹಾಳಾಗಿದೆ. ರಾಜಸ ತಾಮಸಾಶ್ಚೈವ ಮಧ್ಯ ರಾಜಸ ರಾಜಸಾಹ ರಾಜಸ ಸಾತ್ವಿಕಾಸ್ತತ್ರ ಮಾನುಷೇಷು ಉತ್ತಮ ಮತಾಹ. ಮುಂದೆ ಇನ್ನು ತುಂಬ ಇದೆ, ನಾಳೆ ಕಂಟಿನ್ಯೂ ಮಾಡೋಣ. ಇದೆಲ್ಲ ಎಲ್ಲಿ ಉಪಯೋಗ ಆಗುತ್ತೆ ಗೊತ್ತಾ? ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಇದನ್ನು. ಏನಂತೆ? ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶ. ಅದಕ್ಕೆಲ್ಲ ಸೇರಿಸ್ಕೋಬೇಕಿದೆ. ಗೀತಾ ಭಾಷೆದಲ್ಲೂ ಬರೆದಿದ್ದಾರೆ, ತಾತ್ಪರ್ಯದಲ್ಲೂ ಬರೆದಿದ್ದಾರೆ, ಇಲ್ಲೂ ಬರೀತಾರೆ, ಏಕಾಸ್ತ್ರದಲ್ಲಿ ಮತ್ತೆ ಬರೀತಾರೆ. ಎಲ್ಲ ಸೇರಿಸ್ಕೊಂಡ್ಬಿಟ್ಟಾಗ ಫುಲ್ ಪಿಕ್ಚರ್. ಒಟ್ಟಿಗೆ ಯಾಕೆ ಬರೋದಿಲ್ಲ ಅಂದರೆ ಹೆವಿ ಆಗಿಬಿಡುತ್ತೆ ಅದು. 1ನೇ ಕ್ಲಾಸ್ಗೆ ಎಲ್ಲ ಪಾಠ ಮಾಡಿ 10ನೇ ಕ್ಲಾಸ್ಗೆ ಪಾಠ ಮಾಡಿ ಏನು ತಿಳಿಯುತ್ತೆ ಅವನಿಗೆ? ಅದೇ ವಿಷಯ ಮುಂದೆ ಹೇಳ್ಬೇಕಾದ್ರೆ ಹೇಳೋ ರೀತಿ ಬೇರೆ ಆಗಿಬಿಡುತ್ತೆ, ಕ್ಲಾರಿಟಿ ಹೆಚ್ಚಿರುತ್ತೆ. ಆ ರೀತಿ ಹೇಳ್ತಾರೆ. ಅದರಲ್ಲಿ ಮತ್ತೆ 2 ಭಾಗ ಇದೆ. ತತ್ವಮಾನಗಳಲ್ಲ ಕೆಲವರು. ತತ್ವಮಾನಗಳು ಆದವರು ಇದ್ದಾರೆ, ಆಗದೇ ಇದ್ದವರು ಇದ್ದಾರೆ. ಅಲ್ಲ, ತತ್ವಮಾನ ದೇವತೆಗಳಾಗದೇ ಕ್ಯಾಲಿಬರಲ್ಲಿರ್ಬೋದು, ಗೊತ್ತಾಯ್ತು? ಅದೆಲ್ಲ ವ್ಯವಸ್ಥೆನೇ ಬೇರೆ. ಅದಕ್ಕೆ ಹೇಳಿದ್ದು ಸಾತ್ವಿಕ. ಅದು ಈ ಲಿಸ್ಟಲ್ಲಿ ತೊಗೊಳಕ್ಕೆ ಹೋಗಬಾರ್ದು, ಅದು ಸಂಬಂಧ ಇಲ್ಲ. ದೇವತೆಗಳೇ ಉತ್ತಮರು ಮಧ್ಯವರು, ಹೀಗೆ ವರ್ಣ ವ್ಯವಸ್ಥೆ ಬಂತು. ಎಲ್ಲ ದೇವತೆಗಳು ಎಲ್ಲ ವರ್ಣದವರು ಆಗಿದ್ದಾರೆ, ಅದು ಬೇರೆ ಎಕ್ಸ್ಪ್ಲನೇಷನ್. ಎಲ್ಲ ಆಶ್ರಮದಲ್ಲಿ ಯಾವಾಗಲೂ ಇರ್ತಾರೆ, ಆ ಕ್ರಮವೇ. ಯಾವುದೋ ಹೇಳಿದ ಕ್ರಮ ಇನ್ನೊಂದಕ್ಕೆ ಸೇರಿಸ್ಕೊಳಕ್ಕೆ ಹೋಗ್ಬಾರ್ದು. ಯಾವುದಕ್ಕೆ ಉಪ ಇನ್ನೊಂದಕ್ಕೆ ಯಾವುದಕ್ಕೆ ಉಪ ಹಾಕಿಬಿಟ್ರೆ ಹಾಗೆ ಗೊತ್ತಾಯ್ತಾ? ಸರಿ ಇರೋದಕ್ಕೆ ಹಾಕಿಬಿಡ್ತಾನೆ, ಹೋಗ್ಬಿಟ್ಟು ಇನ್ನು ಕೆಟ್ಟ ಹೋಗ್ಬಿಡುತ್ತೆ. ಯಾವುದಕ್ಕೆ ಕಡಿಮೆ ಅದಕ್ಕೆ ಹಾಕೋತ ಕೊಟ್ಟ, ಎಲ್ಲದಕ್ಕೆ ಹಾಕೋದು ಯೂನಿಫಾರ್ಮ್ ಹಾಕಿಬಿಟ್ಟ. ಪಕ್ಷಪಾತ ಮಾಡಬಾರ್ದು ಅಂತೇಳಿ ಯೂನಿಫಾರ್ಮ್ ಕೆಡಿಸಿದೆ ಅಷ್ಟೇ. ಹೌದು. ಇನ್ನು ಮುಂದೆ ದೇವತೆ ಕ್ಲಾಸಿಫಿಕೇಶನ್ ಅನೇಕ ರೀತಿಯ ತಾರತಮ್ಯ ಇದೆ, ಗೊತ್ತಾಯ್ತಾ? ಶಾರ್ಟೆಸ್ಟ್ ತಾರತಮ್ಯ ದೇವ ಋಷಿ ಪಿತೃಪದಾರ ಆಯ್ಕೆ ಮುಕ್ತಾಸ್ತು ಪಂಚದ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು, ಈ ಒಂದು ರೀತಿಯ ತಾರತಮ್ಯ ಇದೆ, ಗೊತ್ತಾಯ್ತಾ? ಇನ್ನು ದೇವತೆಗಳು, ದೈತ್ಯರು, ಅದೊಂದು ತಾರತಮ್ಯ. ಅಲ್ಲದೆ ಇದ್ದವರು ಇನ್ನೊಂದು ತಾರತಮ್ಯ. 6 ವೆರೈಟಿಗಳಿದೆ ತಾರತಮ್ಯದಲ್ಲಿ. ಗುಣ ತಾರತಮ್ಯ ಬೇರೆ, ಮತ್ತೆ ಗುಣ ತಾರತಮ್ಯ ಬೇರೆ, ಕಕ್ಷಾ ತಾರತಮ್ಯ ಬೇರೆ. ಕಕ್ಷಾ ಅಂದರೆ ಕೆಟಗರಿ, ಗುಣ ಅಂದರೆ ಅವರ ಮೆರಿಟ್ ಎಷ್ಟಿದೆ ಅದು, ಆ ತಾರತಮ್ಯ ಬೇರೆ. ಫಸ್ಟ್ ಕ್ಲಾಸ್ ಬಂದೋಯ್ತು ಎಲ್ರಿಗೂ. ಆ 90 ಇದೆ, 80 ಇದೆ ನೋಡಿ, ಮಾರ್ಕ್ಸ್ ಡಿಫರೆನ್ಸ್ ಬಂತೆ. ಕಕ್ಷೆ ಒಂದೇ, ಯಾವ ಕಕ್ಷೆ? ಫಸ್ಟ್ ಕ್ಲಾಸ್ ಕಕ್ಷೆ, ಅದ್ರ ಮಾರ್ಕ್ಸ್ ವೇರಿ ಆಗಿದೆ, ಗುಣ ತಾರತಮ್ಯ, ಗೊತ್ತಾಯ್ತಾ? ಇದೆಲ್ಲ ಯೋಚನೆ ಮಾಡಿದರೆ ಈ ರೀತಿ ಹೇಳಿದಷ್ಟು ಕ್ಲಾರಿಟಿ ಜಾಸ್ತಿ ಬರುತ್ತೆ. ಆದ್ದರಿಂದ ಅನೇಕ ರೀತಿ ಹೇಳಿದರು. ಅದು ಹರಿತಾಮ ಸರ್ 7 ತಾರತಮ್ಯ ಸಂಧಿ ಬರೀತಾರೆ. 7: ಆರೋಹಣ, ಅವರೋಹಣ, ಗುಣತಾರತಮ್ಯ, ಅವಶ್ಯ ತಾರತಮ್ಯ, ಕಕ್ಷಾ ತಾರತಮ್ಯ. ಉದ್ದೇಶ ಏನು ಅಂದರೆ ತಾರತಮ್ಯ ಎಷ್ಟು ರೀತಿಯಲ್ಲಿದೆ, ಯಾವ ರೀತಿಯಲ್ಲಿ ತಗೊಂಡು ಹರಿಸರ್ವತ್ತು ಚೇಂಜ್ ಆಗೋದಿಲ್ಲ, ಗೊತ್ತಾಯ್ತಾ? ಯಾವ ತಾರತಮ್ಯ ತಗೊಂಡು ಕೂಡ ಏನು ಚೇಂಜ್ ಆಗಬಾರ್ದು. ಈ ತಾರದ ಪ್ರಕಾರ ಹರಿಸರ್ವತ್ವರ ಅಲ್ಲ, ಅವರು ಪಂಜಿತಿ ಆಗುತ್ತವೆ. ಯಾವುದೋ ತೊಗೊಂಡ್ರೆ ಫಸ್ಟ್ ದೇವರೇ ಬರೋದು. ಗುಣ ತೊಗೊಂಡ್ರೆ ಅನಂತ ಗುಣಗಳು, ಕ್ವಾಲಿಟಿ ತೊಗೊಂಡ್ರೆ ಸರ್ವೋತ್ತಮ. ಯಾವ ರೀತಿ ಅಪ್ರಾಕೃತ ಒಂದೊಂದೇ ಆ್ಯಡ್ ಮಾಡ್ತಾ ಹೋದರೆ ಎಲ್ಲದರಲ್ಲೂ ದೇವರು ಸರ್ವೋತ್ತಮ. ಆಗ ಸರ್ವ ವಿಧದಲ್ಲೂ ಉತ್ತಮ.
ಸರ್ವೋತ್ತಮ ಶಬ್ದಕ್ಕೆ ಹೊಸ ಅರ್ಥ ಏನು ಅಂದರೆ ಎಲ್ಲರಲ್ಲಿ ಉತ್ತಮ ಅಷ್ಟೇ ಅಲ್ಲ, ಎಲ್ಲ ವಿಧದಲ್ಲೂ ಉತ್ತಮ ಮತ್ತು ಎಲ್ಲ ಕಾಲದಲ್ಲೂ ಉತ್ತಮ, ಎಲ್ಲ ಸ್ಥಳದಲ್ಲೂ ಉತ್ತಮ. ಸರ್ವೋತ್ತಮ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕಲ್ಲ. ಬಾರಿ ಸರ್ವ ಅಷ್ಟೇ. ಆದಿತ್ಯ ಸರ್ವ ಅಲ್ಲ. ಏನು ತೊಗೊಂಡ್ರು ಮತ್ತೆ ದೇವರೇ ಮತ್ತೆ